ಹೇಳ್ಯಾರ ಅವರು. ಇದನ್ನು ಬಳಸದಿರ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆಯೊಡಗೂಡು ಅಂದ. ನೀನು ಎಲ್ಲಿ ಮಾತಾಡೋದಿಲ್ಲ ಅಂತ ಹೇಳಿ ಹಾನಿ ಮಾಡಿ ನೀವು ಅಂದ್ರೆ ಅಜ್ಜವರು ಆರಾಮ್ ಬೇಕಂದ ಈ ಗದ್ಲೆ ಅದಕ್ಕೆ ಬೇಕಾಗೈತಿ. ಯಾಕ್ರಿ ಇನ್ನೊಬ್ಬರು ತಿದ್ದಾಕ ಆಗುದಿಲ್ಲ ಅದನ್ನ. ಅವ್ರು ಹಂಗದಾರ ಇವ್ರು ಹಿಂಗದಾರ ಅದು ಎದಕ್ ಬೇಕಾಗೈತಿ ನಿನಗೆ? ಯಾಕ್ರಿ ಜಗತ್ತಿನ ಗೊಡವೆ ನಿನಗೆ ಬೇಡ. ಆರಾಮ್ ಬೇಕಾತಂದ್ರೆ ನೀತಿ ಬಂತಂದ್ರೆ ಜಗತ್ತಿನ ಗೊಡವೆ ಹೊಕ್ಕೇನ್ ನೀನು? ಸುಮ್ಮನೆ ಆರಾಮಿದ್ದು ಬಿಡ. ಆವ ಮತದಳು ಆರು ವಿಧಿಸುವ ವಿಶ್ವಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಜಗತ್ತಿನ ಸುದ್ದಿ ತೆಗಿಬೇಡಿಲ್ಲ. ಜಗತ್ತಿನ ಸುದ್ದಿ ತೆಗದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಅದನ್ನು ತಿದ್ದಾಕ ಹೋಗ್ಬೇಡ. ಅದು ಹಂಗ್ಯಾಕ ಹಿಂಗ್ಯಾಕ ಹಂಗ ಇರುವುದು ಅದು ಜಗತ್ತು ಅಜ್ಞಾನದೊಳಗಿನ ಕಾರ್ಯ. ಭಾಳ ಮಂದಿ ಅವ್ರು ಕೂಡಿದಾಗ ತಿಳಿದವಂದು ಏನು ನಡೀತೈತಿ ಹೇಳ್ರಿ. ಭಾಳ ಮಂದಿ ಅಜ್ಞಾನಿಗಳು ಕೂಡಿದಾಗ ಜ್ಞಾನಿಗಳದ್ದು ಏನು ನಡೀತೈತಿ ಹೇಳಕ್ ಹೋಗುದಿಲ್ಲ ಅವ್ರು. ಹೌದಿಲ್ಲ? ಅವ್ರು ಕೂಡ ಅವ್ರಂಗ ಕಂಡವರೆಲ್ಲರಿಗೂ ಒಲಿಸಿಯುತ್ತ. ಅದಕ್ಕೆ ಅವರು ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರುಹುದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದು ಉಂಡೊಟ್ಟು ಸಂಚರಿಪನು. ಹೇಳಕ್ ಹೋಗೋದಿಲ್ಲ. ಯಾರು ಒಲವು ಇರ್ತೈತಿ ತಿಳ್ಕೋಬೇಕು ಸುಖ ಹೊಂದಬೇಕು ಅನ್ನುವಲ್ಲಿ ಅಷ್ಟ ತಿಳುಪವೇಳುವುದು ತನ್ನೊಲವಿಂದ ತಿಳಿಯಲಿಕ್ಕೆನ್ನವ ನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ಅದ್ವೈತ ವಿಷಯವನ್ನು ಅಂತ. ಅದಕ್ಕೆ ಇದನ್ನು ಕಂಡಲ್ಲಿ ಹೇಳಬೇಡ್ರಿಪ್ಪ ಅಂದ್ರೆ ಅಜ್ಜವ್ರು ತೊಂದರೆ ಕೊಡ್ತಾರೆ ನಿಮ್ಗೆ. ಆ ಸಮಾಜ ನಮಗೆ ಹಿಂಗೆ ಅಂದ್ರಲ್ಲ ಅವರು. ಯಾಕ್ರಿ ಎದಕ್ಕೆ ಬೇಕಾಗೈತೆ ನಮ್ಗೆ? ಇನ್ನೊಬ್ಬರಿಗೆ ಅವ್ರು ಹಂಗ್ಯಾಕ ಹಿಂಗ್ಯಾಕ ಅವರು ಭಿನ್ನ ಭಿನ್ನ ರುಚಿ ಅವಕ್ಕೆ ಅಜ್ಞಾನದೊಳಗೆ ಕಾರ್ಯದೊಳಗೆ ಇರುವುದನ್ನ ಜಗತ್ತಿನಾಗ ಒಂದ ನಮೂನೆ ಇಲ್ಲ. ಇದೆಲ್ಲ ವಿಷಮದ ಇದು. ಸಮತ್ವ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿಲ್ಲ. ಸಮತ್ವದೊಳಗೆ ಇದಿಲ್ಲ. ಜಾತಿ ಭೇದ ನಮ್ದು ಹಂಗ ಇವಂಗ ಹೊರಗಿನ ಆಚರಣೆಗಳು ಅವು ಏನೇನು ಹೊರಗೆ ಅದೆಲ್ಲ ಎದಕ್ಕೆ ಬೇಕಾಗಿತ್ತು? ಯಾಕ್ರಿ ಅವ್ರು ಹೆಂಗಾರ ಇರುವಲ್ದ. ಹೌದಿಲ್ಲ? ಅವು ಎದ್ರ ಸಂಬಂಧ ಮಾಡ್ಯಾರ ಹೊರಗಿಂದ ಈ ನಿಜವಾದ ಸುಖ ಹೊಂದ್ಬೇಕನ್ನೋ ಎಲ್ಲ ಕೈ ಬಿಡ್ತಾನ ಅದನ್ನು. ಹೌದಿಲ್ಲ? ಸಾಂಕ್ಟ್ ಬೇಕನ್ನ ಹಿಡ್ಕೊಂಡು ಕೊಂಡಿರ್ತಾನ. ಬೇಕಾದ್ರೆ ಬೆರ್ಕೋ ಸಾಕಾರ ಸರ್ಕೋತಿ ಯಾಕೆ ಹೇಳಿರ ಜರದನ್ನ. ಯಾಕ್ರಿ ಬೇಕಾದ್ರೆ ಆರಾಮ್ ಬೇಕಾತಂದ್ರೆ ಒಳಗೆ ಸರ್ಕೋ. ಹೌದಿಲ್ಲ? ಬೆರ್ಕೋ ಇದ್ರಾಗ ಇದರ ಅಭ್ಯಾಸದಾಗ ತೊಡಗ ಒಳಗೆ ಆಂತರಿಕವಾಗಿ ಒಳಗೆ ಸರ್ಕೋ ಹೊರಗೆ ಹೊರಮುಖದಿಂದ ಒಳಮುಖ ಆಗೋ. ಬೆರ್ಕೊಳಕ್ಕೂ ಅಲ್ಲಿ ಒಳಗೆ ಸರ್ಕೊಳಕ್ಕೂ ಅಲ್ಲಿ ಅಂದ್ರೆ ಹೋಗ್ಕೊಂತ ಹೋಗಂದ್ರೆ ಇಲ್ಲ. ನೋಡಪ್ಪ ಹೇಳುವಷ್ಟು ತಿಳಿಯೋ ನಿಮ್ಮ ಕೆಲಸ ಇದು. ನಾನಂತಂದ್ರೆ ಜಗತ್ತಿನ ಕೂಡ ಹೆಂಗೆ ಜಗತ್ತಿನಂಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅವ್ರು ಕೂಡ ಅವ್ರಂಗ ಇದ್ರೆ ನಮ್ಮ ಅಂತಾರ ನಿನಗೆ ಅವ್ರ ಯಾಕ ಹಿಂಗೆ ಯಾಕಂದ್ರೆ ಇಮೇಲಿ ಅವಲಿ ಅಂತಾರು. ಹೌದಿಲ್ಲ? ನಿನ್ನ ಗಡಿಪಾರು ಮಾಡಿ ಅಂತಾರು. ಹೌದಿಲ್ಲ? ಇದು ಏನಪ್ಪ ಇದೊಂದು ಬೇರೆ ಐತಿ ತೆಗೆದು ಹೋಗಿದ್ರು. ಅದಕ್ಕೆ ಯಾಕೆ ಕೆಟ್ಟಾಗಕ್ಕೆ ಹೋಗ್ರಿ ಬಲ್ಲವರು ತಿಳ್ಕೊಬೇಕನ್ನೋರ್ಗೆ ಅಷ್ಟ ಹೇಳಿದ್ರು ಅವರು. ಜಗತ್ತಿನ ಕಡೆಯಿಂದ ಹೌದು ಅನ್ಸ್ಕೋಬೇಕನ್ನೋ ಒಂದು ಕೆಲಸ ಅಲ್ಲ ಅಲ್ಲಿ ಅದು. ಯಾಕ್ರಿ ಎಲ್ಲರ ಕಡೆಯಿಂದ ಹೌದು ಅನ್ಸ್ಕೊಂಡು ನಾವು ಯಾವೂ ಇಲ್ಲ ಈ ಜಗತ್ತಿನಾಗ. ಹೌದಿಲ್ಲ? ಒಬ್ಬ ಬೇಕಾದಂಗೆ ಏನ್ರಿ ಇಂಥವ್ರು ಒಬ್ಬ ಯಾವನಾರ ಒಬ್ಬ ಬೇಯ್ತಾನು. ಯಾಕ್ರಿ ನಿಂದ ಮಾಡ್ತಾನು. ಅಲ್ಲ ಜಗತ್ತಿನಾಗ ಹಿಂಗೆ ಇದ್ದದ್ದು ಇದು. ಮಾನ ಅಪಮಾನಗಳು ಅವು ಇರುವು ಜಗತ್ತು ವಿಷಯಾವಲಂಬಿ ಜಗತ್ತದ. ಅಂದಿಂದ ಅದು ಅವಲಂಬನ ವಿಷಯಗಳ ಅವಲಂಬನ ಮಾಡಿದಿಂದ ಅದು ಇರುವುದನ್ನ ಅನುಕೂಲ ಆದ ಒಳ್ಳೆ ಹೋಗತ್ತಾರೆ, ಪ್ರತಿಕೂಲ ಆದ ತೆಗತ್ತಾರೆ. ಇಲ್ಲಿ ಮಟ್ಟ ನೀವು ಅವ್ರಿಗೆ ಕೊಟ್ಕೊಂತ ಇರ್ತಿ ಸಹಾಯ ಮಾಡ್ಕೊಂತ. ಯಾಕ್ರಿ ಅವಾಗ ನಿನಗೆ ಅಗದಿ ಭಾಳ ಚಲೋಪ್ಪ ಅವರು ಅಂತ. ಅವ್ನು ಲುಚ್ಚ ಅದಾನ ಸ್ವಾಮಿ ಅವ. ಹೌದಿಲ್ಲ? ಚಲೋ ಆಯ್ತ್ರಿ ಅವನು. ಪ್ರತಿಕೂಲ ಆದ್ಕೂಲೆ ಚಲೋ ಆಯ್ತು ನೋಡ್ರಿ. ಅವ್ರ ಹಕ್ಕಿಗತಿ ಗೊತ್ತಿಲ್ಲ ನಿಮ್ಗೆಲ್ಲ ಒಳಗೆ ಹಿಂಗದವ. ಆತಾಗಿಂದ
ಇಂಥವೆಲ್ಲ ಹುಳುಕು ಇವನ್ನ ಚಾಲು ಮಾಡ್ತಾನೆ, ನಿಂದ ಮಾಡಕ್ಕೆ ಚಾಲು ಮಾಡ್ತಾನೆ ಅವನು. ಎದಕ್ಕೆ ಬೇಕಾಗೈತಿ? ನಿಮ್ಗೆ ಅನುಕೂಲ ಎಲ್ಲಿ ಮಠ ಇರ್ತೈತಿ, ಭಾಳ ಚಲೋಪ್ಪ ಇವರಿಂದನೂ ಎಲ್ಲ ಆತ ನಮ್ಗೆ ಹೋಗಲ್ತಾನ. ಯಾರಿಂದನೂ ನಿನ್ನ ಕರ್ಮ ಹೆಂಗೆ ಇರ್ತೈತಿ ಹೆಂಗೆ ನಡೀತಿರ್ತೈತೆ. ಅವರು ತಾ ಮಾಡಿದ ಕರ್ಮ ಹೆಂಗೆ ನಡೀತೈತಿ ಹೆಂಗೆ ಅವ್ರು ನನ್ನಿಂದ ಆತಿದು ಅಂತ ಭಾವ ಅವರಲ್ಲಿ ಇರುವುದಿಲ್ಲ. ಇಲ್ಲ ಏನು ದಾರಿ ತೋರಿಸ್ತೇವೆ ಅಷ್ಟೇ, ನಿಮಗೆ ಮಾಡ್ಕೋದು ನಿಮ್ಮ ಕೆಲಸ, ನಿಮ್ಮ ಕೈ ಒಳಗೈತೆ ಅಲ್ಲ. ಏನು ಮಾಹಿತಿ ಎಲ್ಲ ಹೇಳೈತಿ, ನಿಮ್ಮ ಕೈಯಾಗೈತಿ, ನೋಡಪ್ಪ ಏನು ಮಾಡ್ಕೊಳ್ಳಿ. ಏನು ಬೇರೆ ಬೇರೆ ಮತದೊಳಗೆ ಮತದವ್ರಿಗೆ ಜಾತಿಯವರಿಗೆ ಬೇರೆ ಬೇರೆ ಆನಂದ ಇರ್ತೈತಿ. ಎಲ್ಲರಿಗೂ ಒಂದೇ ಇರ್ತೈತಿಲ್ಲ. ನಿದ್ರಿ ಆರಾಮ್ ಎಲ್ಲರಿಗೂ ಒಂದೇ ಐತೇನ? ಅದಕ್ಕೆ ಯಾವ್ದಾರ ನಿದ್ದೆ ಮಾಡಕ್ಕೆ ಯಾವ ಜಾತಿ ಬೇಕಾಗೈತಿ? ಹೇಗ್ರಿ ಗಡದ ನಿದ್ದೆ ಹೊಡ್ಯಾಕ ಯಾವ ಜಾತಿ ಬೇಕಾಗೈತಿ? ಯಾವ ಸಂಪ್ರದಾಯ ಬೇಕಾಗೈತಿ? ಹ್ಮ್ ಎಲ್ಲ ಇವೆಲ್ಲ ಮಾಡ್ಕೊಂಡದ್ದು ಎಲ್ಲಕ್ಕೆ ಸಂಪ್ರದಾಯ ಗುಂಪು ಎಲ್ಲ ಸಂಬಂಧ ವಿಶೇಷ ಸಂಗ್ರಹ ಮಾಡ್ಕೊಂಡಿರಿ. ಆರಾಮ್ ಹೊಂದಕ್ಕೆ ಬೇಕಾಗಿಲ್ಲ ಇವೆಲ್ಲ. ನಮ್ದೊಂದು ಸಂಪ್ರದಾಯ ಒಂದು ಸಂಪ್ರದಾಯ ಎಲ್ಲ ವಿಶೇಷ ಸಂಗ್ರಹಕ್ಕಾಗಿ ಮಾಡ್ಕೊಂಡದ್ದು ಎಲ್ಲ. ಹೌದಿಲ್ಲ? ನಿದ್ದೆ ಮಾಡಕ್ಕೆ ಬೇಕಾಕವಣ ಯಾವ ಸಂಪ್ರದಾಯ ಆರಾಮಿರಕ್ಕೆ. ನಿಮ್ಗೆ ವಿಷಯ ಬೇಕಾಗೈತಿ ಏನು ಆರಾಮ್ ಬೇಕಾಗೈತಿ ಹೇಳ್ರಿ? ಆರಾಮ್ ಬೇಕಾದಂದ್ರೆ ಇದು ಗದ್ದಲ ಕೈ ಹೋಗಕ್ಕೆ ಹೋಗೋದಿಲ್ಲ. ಏನಾರ ಅನ್ಕೊಂತ ಊರ್ಕೊಂಡು ನಿಮ್ಗೆ ನಮ್ಮ ದಾರಿನ ಬೇರೆ ಐತೆ ಅಂತ ನಿದ್ದೆ ಬಂದಾವ, ನಿದ್ದೆ ಮಾಡ್ತಾವ. ಎಲ್ಲ ನಿನ್ನ ಕಲ್ಪನಾದೊಳಗೆ ಇದೆಲ್ಲ ಭ್ರಾಂತಿ. ಕಲ್ಪನಾ ರಹಿತ ಆದಾಗ ಭ್ರಾಂತಿ ಎಲ್ಲೈತಿ ಅವಾಗ ನನಗೆ ಶಾಂತಿ ನೋಡಿ. ಅದಕ್ಕೆ ಕಲ್ಪನಾ ರಹಿತ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿ. ಯಾವುದೇ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಆ ಸೂತ್ರ ಹತ್ತೈತಿ, ಆನಂದದ ಸೂತ್ರ. ಏ ಕಲ್ಪನಾ ರಹಿತ ಆಗಿರ್ಬೇಕಾದ್ರೆ ಎಷ್ಟು ದಿನ ಹಿಡಿತೈತೋ ಏನೋ. ಈಗಿರ್ತ ಅಭ್ಯಾಸದಾಗ ತೊಡಗಿದ್ರು ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಬೇಕಿದಕ್ಕೆ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗುವ ಬಹುನಾಂ ಜನ್ಮನಾಮಂತೆ ಮಾಮೇತಿ ಪರಂತಪ. ಆ ಕಲ್ಪನಾರಹಿತ ಇರುವಿನ ಅನುಸಂಧಾನ ನಮ್ಗೆ ಆ ಸೂತ್ರ ಹತ್ತಬೇಕಾದ್ರೆ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ಈ ಜನ್ಮದಾಗ ಆಗೈತೆ ಅಂದ್ರೆ ಅವಾಗ ಕಲ್ಪನಾರಹಿತ ಸ್ಥಿತಿ ಅವಾಗ ಅನುಭವಕ್ಕೆ ಬರಾಕ್ತೈತೆ ಅಂದ್ರೆ ಅನೇಕ ಹಿಂದಿನ ಜನ್ಮಗಳ ದುಡಿಕೆ ಐತೆ ಅಂತ ತಿಳ್ಕೊಬೇಕು. ಏನು ಹೋಗಿರುದಿಲ್ರಿ, ಈ ಮಾಹಿತಿ ಆಗೈತೆ ಖರೇ. ವಾಸನೆಗಳು ಮುಂದಿನ ಬಲಾದಿ ಸಂಸ್ಕಾರ ಏನಿರ್ತೈತಲ್ಲ ಒಮ್ಮಿಲೆ ಹೋಗುದಿಲ್ಲ. ಅದು ಹಂಗೆ ಇರ್ತೈತಿ ವಾಸನ, ಮತ್ತೆ ಅದು ಎಳ್ದಾಡ್ತೈತಿ ವಾಸನ. ಏನು ಬೇಕಾದಂಥ ಪಂಡಿತದನಪ್ಪ, ಶಾಣೆ ಅದಾನ, ಎಲ್ಲ ಗೊತ್ತೈತಿ ಇವಾಗ ಅಂದ್ರೂ ಸುಧಾ ಅದರಿಂದ ಭಾಳ ಬಲಾಢ್ಯದ ಇಂದ್ರಿಯಗಳ ಸಮೂಹ. ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿಕರ್ಷತಿ ಅಂದ. ಬೇಕಾದಂಥ ಪಂಡಿತದನಪ್ಪ, ಶಾಣೆ ಆದನಂದ್ರೆ ಸುಧಾ ಅವನನ್ನು ಮೋಹಕ. ಏನು ಬೌದ್ಧಿಕ ಶಾಣೆತನದಿಂದ ಇದ್ರ ವ್ಯಾಮೋಹ ಕಳ್ಕೊಳಕ್ಕಾಗುದಿಲ್ರಿ. ಏನು ಇದಕ್ಕೆ ಪಾರಮಾರ್ಥ ಪಾಂಡಿತ್ಯನ ಬೇಕು ಅಂತಿದ್ರು ಅಜ್ಜ. ನೀನು ಬೌದ್ಧಿಕ ಶಾಣೆತನದಿಂದ ಇದನ್ನು ಬಯಕೆಗಳ ಇಚ್ಛೆಗಳೇನದಾವ ಕಾಮನೆಗಳನ್ನು ನಾಶ ಮಾಡ್ಕೊಳಕ್ಕಾಗುದಿಲ್ಲ. ಪಾರಮಾರ್ಥ ಜ್ಞಾನ ಅಂದ್ರೆ ನಿನ್ನ ಸ್ವರೂಪದ ಜ್ಞಾನನ ಬೇಕದಕ್ಕೆ. ಯಥಾರ್ಥವಾಗಿ ಅದನ್ನು ತಿಳ್ಕೊಂಡೆ ಅಂದರೆ ಅವಾಗ ಇವೆಲ್ಲ ಶಮನಕ್ಕವೆಲ್ಲ ತನ್ನಿಂತಾನ ಮನೋನಿಗ್ರಹ ಆಕೈತಿ. ಇಂದ್ರಿಯ ನಿಗ್ರಹ ತನ್ನಿಂತಾನ ಆಕ್ಕವು. ಅದಕ್ಕೆ ಅದನ್ನು ಮಾಡ್ಕೊ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಎಂದೂ ಬದಲಾಗದೇ ಇದ್ದಂಥ ವಸ್ತು ಅದು ಪರಮಾರ್ಥ ಅಂತ, ಅದರ ತಿಳುವಳಿಕೆ ಮಾಡ್ಕೊ. ಏಕರೂಪೇಣ ಅವಸ್ಥಿತ ಯೋ ಅರ್ಥ ಸಹ ಪರಮಾರ್ಥ. ಎಂದೂ ಬದಲಾವಣೆ ಆಗದೆ ಯಾವಂದೇ ನಮನೆ ಇದ್ದದ್ದು ಯಾವುದತಿ ಅದ ನೀನದಿ.
ಇದ್ದಕ್ಕಿದ್ದಂಗೆ ಇದ್ದದ್ದು ಅಂತಾರೆ ಅದಕ್ಕೆ. ಪರಮಾರ್ಥ ವಸ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು. ಆ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ಜ್ಞಾನ ನಿನಗೆ ಆತು ಅಂದ್ರೆ ಈ ಗದ್ದಲೆಲ್ಲ ಹೋಗ್ಬಿಡ್ತದೆ, ಇಂದ್ರಿಯಗಳ ಮನುಷ್ಯನ ಗದ್ದಲೆಲ್ಲ ಹೋಗಿಬಿಡ್ತೈತಿ. ಅದು ಇಲ್ಲದಕ್ಕಲ್ಲ, ಹೌದಲ್ಲ? ಇದ್ದಕ್ಕಿದ್ದಂಗೆ ಇರಾಕಾಗ್ಲಿಕ್ಕೆ ಇದೆಲ್ಲ ಗದ್ದಲು ಶುರುವಾಗೈತಿ. ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಲೆಲ್ಲ ಗೋಳಿಲ್ಲ ಅಂತಾರಲ್ಲ, ಈ ಇದ್ದ ಗದ್ದಲ್ದಾಗ ಯಾಕೆ ಬಂದಿ ಅಂದ್ರೆ ಇದ್ದಕ್ಕಿದ್ದಂಗೆ ಇರಾಕಾಗ್ಲಿಕ್ಕೆ. ಗದ್ದಲ್ದಾಗ ಬೀಳ್ತಿಲ್ಲ, ಇದ್ದಕ್ಕಿದ್ದಂಗೆ ಇರಾಕಾಗ್ಲಿಕ್ಕೆ. ಅದ್ರ ತಿಳುವಳಿಕೆ ಇಲ್ಲದ, ಅದ್ರ ಬಗ್ಗೆ ನಮ್ಗೆ ಅಜ್ಞಾನದ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಇಂದ್ರಿಯಗಳ ಗದ್ದಲ್ದಾಗ ಬಿದ್ದೇವು ನಾವು. ಸುಮ್ಮನೆ ಇರೋಣ ಆಗವಲ್ದು. ಯಾಕ್ರಿ? ಯಾವ್ದಾರ ಒಂದು ಬೇಕಾಗಿ ಹೋಗಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಸುಮ್ಮನೆ ಕುಂಡ್ರಕ್ಕೆ ಆಗೋದಿಲ್ಲ. ಗದ್ದಲು ಮನುಷ್ಯ ಹಂಗೆ ಉಂಟಾಗ, ಹೌದಿಲ್ಲ? ಆದ್ರೆ ಅಭ್ಯಾಸನೇ ಇಲ್ಲ, ಸುಮ್ಮನೆ ಕುಂಡ್ರಕ್ಕೆ ಆಗೋಲ್ಲ. ಎಷ್ಟು ಹೇಳಿದ್ರು ಮತ್ತು ನಿಂದು ಬಿಡವಲ್ಲ ಮರ. ಊರು ಸಾಬರಿ ಅದಕ್ಕೆ ಬೇಕಾಗಿತ್ತು ನಿನಗೆ, ಅವ್ರ ಕಡೆಯಿಂದ ಮಕ್ಕಳು ಹೇಳಿದ್ರು ಬಿಡವಲ್ಲ. ಯಾಕ್ರಿ? ಮಕ್ಕಳ ಕಡೆಯಿಂದ ಹೇಳಿಸ್ಕೊಂತಾನೆ, ಅದಕ್ಕೆ ಬೇಕಪ್ಪ ಮರ ನಿನಗೆ ಊರು ಸಾಬರಿ, ತಣ್ಣಗೆ ಇರೋದು ಬಿಟ್ಟು ಹತ್ತಿರ್ತಾರೆ. ನಾವು ಮತ್ತು ಅದನ್ನ ಬಿಟ್ಟು ಮತ್ತೇನು ಮಾಡೋಣ ನಾವು ಅಂತೇವೆ. ನಾವು ಇಂದ್ರಿಯಗಳ ಗದ್ದಲ್ಕ ಹೋಗ್ಯವಿ. ಇವೇನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವನು ಬಿಟ್ಟು ತಣ್ಣ ಕೊಂಡ್ರು ಮರ ಆರಾಮಿದ್ದೀನಿ. ಅವ್ರ ಗೊಡವಿ ಕೈ ಬಿಟ್ರೆ ಆರಾಮನೇ ಇರ್ತೀನಿ. ಅವ್ರ ಗೊಡವಿಗೆ ಹೋದೆ ಅಂದ್ರೆ ಹತ್ತಿ ನೋಡಿ ಗದ್ದಲ್ದಾಗ ಬಿದ್ದೆ ಅಂದ್ರೆ ಬಿದ್ದಿಯ ಬಿ ಮುದುಕಿ ಅಂತ ಶರೀಫರು ಹೇಳ್ಯಾರಲ್ಲ. ಮತ್ತೆ ಇಂದ್ರಿಯ ಗದ್ದಲ್ದಾಗ ಬಿದ್ದೆ ಅಂದ್ರೆ ವಯಸ್ಸಾದ್ರೂ ಇನ್ನ ಗದ್ದಲ ಬೀಳ್ಬೇಕಂತಿ. ಯಾರ ಪಾಯಿ ಗದ್ದಲ್ದಾಗಿಂದ ಪಾರು ಮಾಡವ್ರು? ನೀನು ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತೀವಿ? ಈ ಗದ್ದಲ್ದಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗೋದು ಗದ್ದಲ್ದಾಗ ಬಿದ್ದುಬಿಟ್ಟು ಇದರಿಂದ ಕಡೆಕಾಗುವುದು ಯಾವಾಗ? ನೀನು ಇದ್ರ ವಾಸನ ಯಾವಾಗ ಹೋಗಪ್ಪ? ಈ ಚಟ ಕಲ್ಕೊಂಡು ಕುಂತಿಲ್ಲ. ಅದ ರೀ ನಮ್ಮನ್ನು ಜನ್ಮ ಜನ್ಮಾಂತರ ತಿರ್ಗ ಕಚ್ಚಿತ್ತು. ಚಟ ಸಂಬಂಧ ರೀಪ ಹುಟ್ಟಿಟ್ಟು ಬರಾಕ್ತಿದ್ನು. ಈ ಚಟದ ಗದ್ದಲ ಎಲ್ಲ ಹೋಗಿತ್ತಂದ್ರೆ, ವಿಚಾರದಿಂದ ಇದ್ರ ಗೊಡವಿ ಎಲ್ಲ ಕೈ ಬಿಟ್ಟಿತ್ತಂದ್ರೆ ಮುಕ್ತ ಆಗಿಬಿಡ್ತಿದ್ದೀನಿ. ಅದಕ್ಕೆ ಎಚ್ಚರ ಆಗ್ರಿ. ಇನ್ನೊಮ್ಮೆಗಾರ ಈ ವಿಷಯದ ಗದ್ದಲಕ್ಕೆ ಹೋಗ್ಬೇಡ್ರಿ. ಯಾವುದೇ ಇಂದ್ರಿಯ ಇರಲಿ, ಒಂದು ಇಂದ್ರಿಯ ಚಟಕ್ಕೆ ಹೋದ ಅಷ್ಟು ಬರುವ ಅದು ಪ್ಯಾಕೇಜ ಬರ್ತತೆ. ಏನ್ ಒಬ್ಬರಿಗೆ ಗೆಳತ್ಯಾರ ಮಾಡಿದ್ರೆ ಅಷ್ಟು ಬರೋರು ಅವರು. ಏನ್ ನಮ್ಗೆ ಯಾವ ಎಲ್ಲ ಬಿಟ್ಟೇನ್ರಿ ಅಂತ ಸುಳ್ಳ. ಯಾಕ್ರಿ? ಅವ್ ಒಂದ ಬಿಟ್ಟೇನ್ರಿ ಅಂತ ದೊಡ್ಡ ಇದನ್ನ ಹೇಳ್ತಿರ್ತಾನ. ಅದು ಇಲ್ಲ ಇಲ್ಲಿ ಬಿಡ್ರಿ ನಮಗಂತ ಬಾಯಲ್ಲಿ ಹೇಳ್ತಿರ್ತಾನ. ನಾಲಿಗೆ ರುಚಿ ಹೋಗೈತೆ, ಕಣ್ಣಿನ ರೂಪದ ಚಾಳಿ ಹೋಗೈತೆ, ಕಿವಿ ಗಾಯ ಕೇಳ್ಬೇಕನ್ನೋದು, ಇನ್ನೊಬ್ರು ಸುದ್ದಿ ಕೇಳ್ಬೇಕನ್ನೋದು ಕಿವಿ ಕೊಡ್ತೀವಿ. ಹಂಗಲ್ಲ ಯಾಕ್ರಿ? ಜಗತ್ತಿನ ಸುದ್ದಿ ಏನಪ್ಪಾ? ಇವತ್ತಿನ ಸುದ್ದಿ ಊರನ ಸುದ್ದಿ, ಹಬ್ಬ. ಯಾಕ್ರಿ? ದೊಡ್ಡ ಹಬ್ಬ. ಇನ್ನೊಬ್ರು ಏನಾರ ಸುದ್ದಿ ಹೊಸಾದ ಐತೆ ಅಂದ್ರೆ ಹಬ್ಬ ನೋಡವ. ಅದನ್ನ ಅಗದಿ ಜತನವಾಗಿ ಇಟ್ಕೋತಾನ. ಅಂಡರ್ಲೈನ್ ಮಾಡ್ತಾನ ಅದಕ್ಕೆ. ಅಂಥವು ಏನಾರ ಕಂಡು ಕೂಡಲೇ ಯಾಕ್ರಿ? ಮುಖ್ಯವಾಗಿ ಅದನ್ನ ಇಟ್ಕೊಂಡ ಅಂಥವನ್ನ ಬರೀ ಕೇಳೋದು. ಇನ್ನೊಬ್ಬರು ಕೆಡಕಾಗಿರ್ಬೇಕು ಅವಂಗದ, ಹೌದಿಲ್ಲ? ನಮಗೆ ಅವ್ರಿಗೆ ಹಾಳಾಗಿ ಹೋಗ್ಬೇಕು ಅವ್ರು. ಅಂಥವನ್ನ ಭಾಳ ಚಲೋ ಇದನ್ನು ಎತ್ತೆತ್ತಿ ಆಡ್ತಿರ್ತಾನ. ನಾವು ಒಳ್ಳೇದನ್ನಂತೆ ಕೇಳ ತಗೋದಿಲ್ಲ ಅವನು. ಬರೀ ಇನ್ನೊಬ್ಬರು ದೋಷಗಳನ್ನ ಹುಡುಕೋದು. ಇದ್ರಾಗ ಕಾಲ ಕಳೆದೆಲ್ಲೋ ನೀನು. ಇನ್ನೊಬ್ಬರ ಗುಣದೋಷಗಳನ್ನು ನೋಡೋದು ಎಲ್ಲಿ ತನಕ ನೀ ಬಿಡುದಿಲ್ಲ ಅಲ್ಲಿ ತನಕ ನೀನು ಉದ್ಧಾರ ಆಗೋದಿಲ್ಲ. ನಿಜವಾದ ಸಾಧಕ ಆದವ ಯಾರ ಗುಣದೋಷನೂ ನೋಡಕ್ ಹೋಗುದಿಲ್ಲ, ಎತ್ತಿ ಆಡಾಕನು ಹೋಗುದಿಲ್ಲ. ನಾವು ಬರೀ ಅದ ಬಾಯಿಲಿ ನಿನಗೆ ಗೊತ್ತಿಲ್ಲ ಹಿಂಗದ, ಹೌದಿಲ್ಲ? ನೀನ್ ಇದನ್ನ ಹಾಳು ಮಾಡ್ಕೋತಿ ಅಂದು ಉದ್ಧಾರ ಆಗವ ನೀವು. ಅದನ್ನ ಹೇಳಿದವರು ಅನುಭವಗಳು. ಯಾರ ಗುಣದೋಷನ ಉದಾಸೀನಕ್ಕರವರು ಅದರಲ್ಲಿ ಮುಂದುವರಿಬೇಕನ್ನ ನಾವು ಮಹಾತ್ಮರ ಅನುಕರಣೆ ಮಾಡ್ಬೇಕಂದ್ರೆ ಅದನ್ನ ನೋಡ್ರಿ. ನೀವು ಯಾರ್ದಾರ ದೋಷ ಎತ್ತಿ ಆಡ್ಯಾರ ನಾವು. ಪಾಪಿಗಳಲ್ಲಿ ಉದಾಸೀನ.
ಯಾರು ಸುದ್ದುಳವ್ರದಿರಿ ಇದ್ರಾಗ? ಹೌದಲ್ಲ? ಇನ್ನೊಬ್ಬರ ಬಗ್ಗೆ ಎತ್ತೆತ್ತಿ ಒಳ್ಳೆ ಅವಂಗ ಹಂಗೆ ಮಾಡ್ಬೇಕು, ಅವಂಗ ಹಿಂಗೆ ಮಾಡ್ಬೇಕು ಅಂತ ಸುದ್ದುಳವ್ರಂಗೆ ಹೇಳ್ತೀವಿ. ಅವ್ರು ಹೇಳ್ತಾರಲ್ಲ, ಕ್ರಿಸ್ತನಂತೇಳಿ ಒಬ್ಬ ಹೆಣ್ಮಗಳನ್ನ ತೊಗೊಂಬಂದ್ರಂತ, ಈಕೆಲ್ಲ ಊರು ಕೆಡಿಸ್ತಾಳು, ಹಿಂಗೆ ಮಾಡ್ಯಾಳು, ಅಡ್ನಾಡಿತನ ಮಾಡ್ಯಾಳು, ವ್ಯಭಿಚಾರಿ ಮಾಡತ್ತಾಳು. ತೊಗೊಂಡು ಬಂದಾಗ ಏನು ಮಾಡ್ಬೇಕಂತ ಮಾಡೀರಿ ನೀವು ಅಂತ ಕೇಳ್ಯಾರ ಅವರು. ಒಬ್ಬೊಬ್ರ ತಲ ಒಂದೊಂದು, ಈಗಿನ ಜೀವಂತ ಸುಡಬೇಕು, ಈಗಿನ ಕಲ್ಲು ಹೊಡೆದು ಕೊಲ್ಲಬೇಕು, ಈಗಿನ ಒಂದೊಂದು ಚಿತ್ರ ಹಿಂಸೆ ಕೊಡಬೇಕು ಅಂತ ತಲಾಗ ಒಬ್ಬೊಬ್ಬ ಮಾತಾಡಿದ. ಆಯ್ತು, ಮಾಡಕ್ಕೆ ಅಡ್ಡಿ ಇಲ್ಲ, ಮಾಡಕ್ಕೆ ಅಧಿಕಾರಿಗಳು ಯಾರದಿರಿ ಇದ್ರಾಗ ಅಂತೇಳಿ. ಯಾರು ಏನೋ ಒಂದು ತಪ್ಪು ಮಾಡಲೇ ಇದ್ದವ್ರು ಯಾರದಿರಿ, ಅವ್ರು ಈಕೆಗೆ ಶಿಕ್ಷೆ ಕೊಡ್ರಿ ಅಂತ ಕೇಳಿದವು. ಅಂಥವ್ರು ಯಾರು ಮುಂದೆ ಬರಲಿಲ್ಲ. ಯಾರು ಒಂದು ತಪ್ಪು ಮಾಡಲೇ ಇದ್ದವ್ರು ಯಾರದ್ರಿ, ಅವ್ರು ಏನು ಬೇಕಾದ ಶಿಕ್ಷೆ ಕೊಟ್ರಿ ಈಕೆಗೆ. ತಮ್ಮ ತಾವು ಅವಲೋಕನ ಮಾಡ್ಕೊಂಡು ಸುಮ್ಮನೆ ಒಬ್ಬೊಬ್ಬರ ಪರಾರಿ ಆದ್ರಂತ. ಅಲ್ಲ, ನೀವು ಹುಟ್ಟಿ ಬಂದದ್ದು ಅದಕ್ಕೆ, ತಪ್ಪು ಮಾಡಿದ್ದಕ್ಕೆ ಬಂದು. ಅದಲ್ಲ, ನೀ ದೋಷ ಇರಲಿಲ್ಲ ಅಂದ್ರೆ ಜನ್ಮ ಯಾಕೆ ಬರ್ತಿತ್ತು ನಿನಗೆ? ಹೌದಿಲ್ಲ? ಈ ಸ್ಥಿತಿಗೆ ನಾವು ಬರಬೇಕಾದ್ರೆ ಏನೋ ಮಾಡೇ ಬಂದೇವಿ. ಇದನ್ನು ಕಂತ್ರಾಟ ಬಂದದ್ದ, ಅದರ ಸಂಬಂಧ ನಾವು ಬಂದದ್ದು. ನೀವು ಏನೋ ಮಾಡಲಿಲ್ಲ ಅಂದ್ರೆ, ಯಾವ ದೋಷ ಇರಲಿಲ್ಲ ಅಂದ್ರೆ ನೀ ಇಲ್ಲಿ ಬರುವ ಅವಶ್ಯಕತೆ ಮುಕ್ತ ಆಗಿಬಿಡ್ತಿದ್ದೆ ಅಂತ. ಅಂಥವ್ರು ಯಾರು ಇದ್ರು ಬರ್ರಿ, ಆಕೆಗೆ ಏನು ಬೇಕಾದ್ದು ಮಾಡ್ರಿ ಅಂದ್ರೆ ಒಬ್ಬರೂ ಬರಲಿಲ್ಲ. ಎಲ್ಲರೂ ಪರಾರಿ ಆದರು. ಎಲ್ಲಿ ರೂಪಾಯಿ ಇದೆ ಅಂತೇಳಿ ಜಡ ಬಂತು ನೋಡು. ಮನಸ್ಸ ಏನೂ ನಾವು ಮಾಡಲಿಲ್ಲ ಅನ್ನೋವಂಥವ್ರು. ಹೌದಿಲ್ಲ? ಮನಸ್ಸು ಶುದ್ಧ ಇದ್ದವ್ರು ಬರ್ರಿ ಅದಕ್ಕಂತ ಶುದ್ಧ ಮಾಡ್ಕೊಂಡವ್ರು ಯಾರದಿರಿ? ನಾವು ಇನ್ನೊಬ್ರು ಹಂಗದಾರ ಹಿಂಗದಾರ ಅಂತ ನೀ ಹೆಂಗದಿ ನೋಡ್ಕೋ. ಒಬ್ಬರು ಉಳಿಲಿಲ್ಲ. ಕಡೆಗೆ ಆಗಿ ಬಂದ, ಸ್ವಾಮಿ ಯಾರು ಇಲ್ಲೇ ಹೋದ್ರಿ ಎಲ್ಲರು. ಅವ್ರು ಯಾಕೆ ಹೋದ್ರಿ? ಎಲ್ಲ ಬಿಟ್ಕೊಟ್ಟು ಯಾಕೆ ಹೋದ್ರು? ಅವ್ರು ಶಿಕ್ಷೆ ಕೊಡಕ್ಕೆ ಬಂದಿದ್ರಲ್ಲ. ಹಿಂಗೆ ಮಾಡಬೇಡವಾ, ಹಿಂಗೆ ಒಳ್ಳೇದನ್ನು ಮಾಡಿ, ನಿನಗೆ ಹಿತ ಇನ್ನು ಮ್ಯಾಗರ ಎಚ್ಚರ ಆಗ. ನೀನು ಅವ್ರಿಗೆ ಮಾರ್ಗದರ್ಶನ ಮಾಡ್ಯಾರ ಅವರು. ಏನು ಆ ನಂತರ ದಿನನಿತ್ಯಕ್ಕೆ ಅವರು ಇದನ್ನು ಬೋಧೆಯನ್ನು ಕೇಳಕ್ಕೆ ದಿನ ಬರಕ್ಕೆ ಚಾಲು ಮಾಡಿಲ್ಲ. ಏನು ಅವನನ್ನು ಬಿಡವಾಳಿಕೆ ಕ್ರಿಸ್ತನನ್ನು ಅಂತೇಳಿ ಹೆಂಗೆ ಚಾಲು ಮಾಡಿದ್ರು? ಒಗ್ಗು ಜನ. ಜಗತ್ತಿನ ಇದು ಹೆಂಗೈತಿ? ಯಾಕ್ರಿ ಅಪವಾದ ಕೊಡೋದು? ಅದು ಜಗತ್ತು. ನೀ ಮಾತ್ರ ಬರೋಬ್ಬರಿ ಜಗತ್ತ ಅಪವಾದ ಕೊಟ್ಟರು ಸೊಪ್ಪು ಹಾಕಬೇಡ. ನಾವು ಮಾತ್ರ ಬರೋಬ್ಬರಿ ಇರೋ ಕಲಿಬೇಕು ನೋಡಂತಿದ್ರು. ಜಗತ್ತದ ಅಪವಾದ ಕೊಡೋದು, ಅದು ಏನಕ್ಕೇನಾರ ಅಪವಾದ ಕೊಡ್ತೈತಿ. ಸೇರಿಗೇಡಿ ಜಗತ್ತು ಆಗಬಾರ್ದವ್ರು ಏನಕ್ಕೇನಾರ ಅಪವಾದ ಕೊಡ್ತಾರೆ. ಅಂಥದಕ್ಕೆಲ್ಲ ಅಂಜಬಾರ್ದು ಅಂತ. ನಾವು ಬರೋಬ್ಬರಿ ಇದ್ರೆ ಅಂಜಬಹುದು, ಅಪವಾದಕ್ಕೆ ಅಂಜಬಹುದು. ಯಾಕೆ ಹೆದರ್ತಿ? ಹೆದರು ಕಾರಣನೇ ಇಲ್ಲ. ಯಾಕೆ ಹೆದರ್ಬೇಕು? ಅಂತ ಅದಾರ ಅಂತೇಳಿ, ಹಂಗೆ ಅಂದಾರ ಅಂತೇಳಿ ಶಾಸ್ತ್ರ ಹೇಳೋದು ಬಿಟ್ಟಿದ್ರಂತ ಪಂಡಿತರು. ಮಾಳಿಗೆ ಮ್ಯಾಗ ಹುಲ್ಲು ಕೆತ್ತಾಕ ಹೋಗಿ ತಮ್ಮ ಮಾಳಿಗೆ ಮ್ಯಾಗ, ಅವಾಗ ಟೈಮ್ಗೆ ಪಾಪ ಬಾಜು ಮನ್ಯಾಗ ಒಬ್ಬ ಹೆಣ್ಮಗಳಾಕಿ, ಆಗಿ ಹುಡುಗಿ ಅದು ಕೆತ್ತಾಕತೈತೆ. ಇವ್ರು ಎದ್ದು ನೋಡಿ ಜನ ಎಲ್ಲ ನೋಡಿ ಮುದ್ದಾಮ ಅವ್ರು ಕೆತ್ತುವಾಗ ಹಿಂಗೆಲ್ಲ ಕಲ್ಪನಾ ಮಾಡಿಸಿ ಅವು ಪಂಡಿತರ ಮ್ಯಾಗ ಅವು ಕಿವಿಗೆ ಬಡದ್ ಬಿಡೋದು ಸುದ್ದಿ. ತಿನ್ನೋದು ಬದ್ನಿಕಾಯಿ ಹೇಳೋದು ಶಾಸ್ತ್ರ. ಇಂಥವ್ರು ಭಾಳ ಮಂದಿ ಇದಾರೆ ಇವರು. ಹೌದಿಲ್ಲ? ನೋಡಿ, ಶಾಸ್ತ್ರ ಹೇಳೋದು ಕೇಳೋದು ಮಾಡ್ತಾರೋ, ಹಿಂಗೆಲ್ಲ ಹಿಂಗೆ ಮಾಡ್ತಾರೆ ಇವರು ಅಂತ ಹಿಂಗೆ ಹುಟ್ಟಿಸಿಬಿಟ್ಟಾರೆ. ಅದನ್ನು ಕಿವಿಗೆ ಬಂದ್ಬಿಟ್ಟದೆ ಅವ್ರಿಗೆ. ಇವ್ರಿಗೆ ಯಾಕೆ ಹೇಳೋದಾರ ಮಾಡ್ಬೇಕು ಬಿಡು ಅಂತೇಳಿ ಹೇಳೋದ ಬಿಟ್ಬಿಟ್ಟಿದ್ರು ಅಂತ ಪಂಡಿತರು. ಅವಾಗ ಇವ್ರು ಅಕಸ್ಮಾತ್ ಹೋದಾಗ, ಇಲ್ಲ ಪಂಡಿತರು ಶಾಸ್ತ್ರಕ್ಕೆ ಬೆಳೋದು ಬಿಟ್ಟಾರೆ, ಯಾಕೋ ಏನೋ ಇಲ್ಲಿ ಬರೋವಲ್ರು ಅವರು. ಜನರ ಅಪವಾದಕ್ಕೆ ಎಲ್ಲಿ ರಾಡಿ ಅಂತೇಳಿ ಅವ್ರು ಹೆದರಿ ಭಾಳ ಕೋಮಲ ಸ್ವಭಾವದವರು. ಇವ್ರ ಅಪ್ಪವರು ನಾನು ನಡಿ ಹಂಗಾರೆ ಬರ್ತೇನೆ ಅಂತಂದ್ರೆ, ನಾನು ಋಣದವನು, ನಾನು ಕೋಣ ಯಾವ್ಯಾವನೋ ಏನೋ ಅಂದಿರಂತ. ಬದ್ನಿಕಾಯಿ ತಿನ್ನಕ್ಕೆ ಮಾಡೈತಿ, ಶಾಸ್ತ್ರ ಹೇಳಕ್ಕೆ ಮಾಡೈತಿ. ಶಾಸ್ತ್ರ ತಿನ್ನಕ್ಕೆ ಬರೋದಿಲ್ಲ, ಬದ್ನಿಕಾಯಿ ಹೇಳಕ್ಕೆ ಬರೋದಿಲ್ಲ. ಯಾಕೆ ಹೆಂಗೆ ಕಂಡೈತಿ ನಿಮ್ಗೆ? ಏನೋ ಅಂದಿರಿ ಅಂತಲ್ಲ, ನೋಡಿರಿ ಅದನ್ನು.
ನಾನು ತೊಗೊಂಡು ಜಾಡಿಸಿಬಿಟ್ರೆ ಏನು ಸುಮ್ಮನೆ ಇದ್ರೆ ಅಂಜವ್ರ ಮ್ಯಾಗ ಕಪ್ಪಿ ಒಗಿತಾರ. ಅದಕ್ಕೆ ಒಂದಿಟ ಜಗತ್ತಿನಾಗ ಬಿರ್ಸಾಗಿರ್ಬೇಕಂತಿದ್ರು ಅಜ್ಜವ್ರು. ನಾವು ಮಾತಾಡಲಿಲ್ಲ ಅಂದ್ರೆ ಇದೇನು ಸುಮ್ಮನೆ ಐತಿ ಬಿಡು, ನಾವು ಮಾಡಿದ್ದು ನಡೀತೈತಿ ಅಂತ ಸುಮ್ಮನೆ ಒಂದೀಟು ಬುಸ್ ಅನ್ನು ಅಂದಾರಲ್ಲ, ಕಚ್ಚ ಬೇಡ ಬುಸ್ ಅನ್ನು ಅಂದಾರಲ್ಲ, ಅಂದ್ರೆ ನೀನು ನೋಡಿ ನೀನು ಸನಿಕ ಬರ್ದು ನಾವು. ಹೌದಿಲ್ಲ? ನೀನು ಉಸಾಬ್ರಿ ತೆಗಿವೇ ಬೇಡಪ್ಪ ಮರ ಯಾಕೆ ಹೆಂಗೆ ಕಂಡೈತಿ ಅಂತ ಜಾಡಿಸಿಬಿಟ್ಟಾರ ಅಜ್ಜ. ಹಂಗೆ ಇದೆ, ಸುಮ್ಮನೆ ಇರ್ತಿದ್ದಿಲ್ಲ ಅವ್ರು. ಹಂಗೆ ಒಮ್ಗಿಲೆ ಅಂದಾರಂತ ಅನಿಸ್ಕೊಂಡು ಸುಮ್ಮನೆ ಯಾಕೋ ಹೆಂಗೆ ಕಂಡೈತಿ ನಿನಗಂತ ನಿರಂಜನ ಅಪ್ಪಗಳಂತಿ ಅದನ್ನು ಅಟಾಡ್ಸೇ ಬಿಡ್ತಿದ್ರು ಅವನು. ಏನು ಹೌದು, ಯಾಕೆ ಎದುರು ಮಾಡ್ಬೇಕು ಅಂಥದಕ್ಕೆಲ್ಲ, ಯಾಕೆ ಹೆದರ್ಬೇಕಂತ. ಏನು ಸತ್ಯವಂತಾಗಿ ಅದ್ರ ಭಯನೂ ಇರೋದಿಲ್ಲ ಅಂತ. ಹಂಗೆ ಒಂದು ಧೀರತನ ಬೇಕಾದ. ಏನು ಅಂಥ ಒಂದು ನಿಷ್ಠಾ ಬೇಕಲ್ಲಿ, ಅಂಥ ಆತ್ಮದ ವಿಶ್ವಾಸ ಅವರಲ್ಲಿ ಇರ್ತೈತಿ. ದೃಢವಾದಂಥ ಇದು ಅವ್ರಿಗೆ ನೆಲೆಯಾಗಿ ನಿಂತಿರ್ತೈತೆ. ಅದು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವ್ರು ಏನು ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕೈತಿ. ಏನು ನಮಗೆ ಏನು ಬೇಕಾಗೈತೆ ಅದ್ರ ನೆನವನ್ಯಾಗದೇವು, ಏನು ಬೇಡಾದ್ರ ನೆನವನ್ಯಾಗದೇವು. ನಾವು ಏನು ನೆನಪು ಮಾಡ್ತೀವಿ ಅದು ಇರ್ತೈತಿ ನನಗೆ. ಕತ್ತಿ ತಿಳಿದ್ರೆ ಕತ್ತಿ ಆಗ್ತೀವಿ, ಕುದುರೆ ತಿಳಿದ್ರೆ ಕುದುರೆ ಆಗ್ತೀವಿ. ಏನು ತಿಳಿತೀವಿ ಮನಸ್ಸು ಅದೇ ಆಕಾರ ಆಕೈತಿ. ವೃತ್ತಿ ಅದೇ ಆಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮ್ಗೆ ಆಕೈತಿ. ನಮಗೆ ಆನಂದ ಬೇಕಂದ್ರೆ ವೃತ್ತಿ ಆನಂದದ ಆಕಾರ ಆದಾಗ ಆನಂದದ ನೆನಪಿನಾಗಿರಾಗ್ತದೆ, ಆನಂದದ ಅನಿಸ್ತದೆ ನಮ್ಗೆ. ಯಾವ್ದಾದ್ರು ವಸ್ತುವಿನ ಆಕಾರ ಆದಾಗ ಆನಂದ ಅನಿಸೋದಿಲ್ಲ. ಆನಂದದ ಆಕಾರ ಆದಾಗ ವಸ್ತುವಿನ ಆಕಾರ ಇಲ್ಲ, ವಸ್ತುವಿನ ಆಕಾರ ಆದಾಗ ಆನಂದದ ಆಕಾರ ಇಲ್ಲ. ವಸ್ತುಗಳು ಕಲ್ಪಿತದವ, ಆನಂದ ಅಕಲ್ಪಿತವಾದದ್ದು. ಆನಂದವನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಈ ಕಲ್ಪನೆಗೆ ಬಂದದ್ದೆಲ್ಲ ಇದು ತೋರಿಕೆ. ಆನಂದ ಅದು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಕಲ್ಪನಾ ಎಲ್ಲ ಅಳದಾಗ ವೃತ್ತಿ ಆನಂದದ ಆಕಾರಕ್ಕೆ. ಅದಕ್ಕೆ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಆಕೈತಿ. ಅದೇ ಧ್ಯಾನ. ಅದನ್ನು ಪಡೀಲಿಕ್ಕೆ ನಾವು ಅಭ್ಯಾಸ ಮಾಡಬೇಕಾಗೈತಿ. ನಿರಂತರ ಧ್ಯಾನ ಕೂಡುವುದನ್ನು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದರೊಳಗೆ ತೊಡಗಬೇಕಂತ. ತಲ್ಲೀನ ಆಗಬೇಕಲ್ಲ. ಯಾವುದೋ ಅಭ್ಯಾಸ ಮಾಡ್ಕೊಂತ ಇದ್ದಾಗ ಬರ್ತೈತೆ, ಅದ್ರಾಗ ತಲ್ಲೀನ ಆಗಿರ್ಲಿಕ್ಕೆ ಬರ್ತದೆ. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಸ್ಥಿತಿಯೊಳಗೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಅಂದಾಗ ಇದ್ರ ಗದ್ದೆಲ್ಲ ತಪ್ತೈತಿ. ಕಲ್ಪನಾದ ಬೆನ್ನು ಹತ್ತಿ ಅಡ್ಡಾಡಕೈತೆ ಅಂದ್ರೆ ಗದ್ದಲಕ್ಕೆ ಬೀಳತೈತಿ. ಗ್ಯಾರಂಟಿ ಬೀಳೋದನ್ನ ಅದು ತಪ್ಸಕ್ಕಾಗೋದಿಲ್ಲ. ಗದ್ದಲ್ದಾಗ ಬಿದ್ದೆ ಅಂದ್ರೆ ಇದು ಗದ್ದಲ್ದಾಗ ಬೀಳಕ್ಕೆ ಹಚ್ಚೇ ಬಿಡ್ತೈತೆ. ಅದು ಇದ್ರ ಅಭ್ಯಾಸ ನಿನಗಿತ್ತಂದ್ರೆ ಗಪ್ಪನ ಅದ್ರ ಕಡೆ ಉದಾಸೀನ. ಕಲ್ಪನಾರ ಯಾವಾಗ ಬೇಕಾವಾಗ ಆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಅಭ್ಯಾಸ ಇದ್ದವಾಗ ಅದು ಗಪ್ಪನ ಹತ್ತೈತಿ. ಈ ಗದ್ದನ ಬರೋದಿಲ್ಲಲ್ಲ, ಇಂದ್ರಿಯಗಳ ಗದ್ದಲೆಲ್ಲ ಬಂದಾಗಿ ಅಭ್ಯಾಸದ ಮುಖಾಂತರ. ಮನಸ್ಸನ್ನು ಹತೋಟಿ ಒಳಗೆ ಬರ್ಬೇಕಂದ್ರೆ ಇದು ಅಭ್ಯಾಸ. ನಿರಂತರ ಕಲ್ಪನಾರಹಿತ ಇರುವಿನ ಅನುಸಂಧಾನದ ಅಭ್ಯಾಸ ನಮಗೆ ಒಳಗೆ ಆಂತರಿಕವಾಗಿ ನಡಿಬೇಕು. ಒಮ್ಮಿಗೆ ಬರೋದ್ರ ಸಾಮಾನ್ಯ ಜನರ ಕೆಲಸ ಅಲ್ಲ. ಜನ್ಮಾಂತರದ ಅಭ್ಯಾಸ ಮಾಡಿದ ನಮಗೆ ಅದು ಬರ್ತೈತಿ. ಬರೀ ಮಾಹಿತಿ ಅದರದು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು. ಮಾತಿನಾಗ ಮಾಡ್ಬೋದು. ಮಾತಿನಾಗ ಏನಪ್ಪ ಏನು ಶುಚಿವೇರ ಸಾಧುಗಳು ಅಂತಾರಲ್ಲ, ಮಾತಿನಾಗ ವಚನದೊಳಗೆಲ್ಲ ಅಂಥ ಪ್ರಸಂಗ ಬಂದಾಗ ಬಿಡ ಮೇಲೆ ಮಾಡ್ತಿರ್ತೀನಿ. ಅದರಿಂದ ಕಡೆಕಾಗೋದು ಭಾಳ ವ್ಯಾಮೋಹದಿಂದ, ಇಂದ್ರಿಯ ವ್ಯಾಮೋಹದಿಂದ ಕಡೆಕಾಗೋದು ಸಾಮಾನ್ಯ ಜನರ ಕೆಲಸ ಅಲ್ಲ. ಎಕ್ಸ್ಟ್ರಾರ್ಡಿನರಿ ಬೇಕದಕ್ಕಂದ್ರೆ ವಿಶೇಷವಾದಂಥ ಅಭ್ಯಾಸ ಮಾಡಿದ ನಮಗೆ ಇದು ಸಾಧ್ಯ ಐತಿ. ಎಕ್ಸ್ಟ್ರಾರ್ಡಿನರಿ ಅಂದರೆ ವಿಶೇಷವಾಗಿ ಬಿಟ್ಟು ಬಿಡದೆ ಅಭ್ಯಾಸ ಮಾಡೋದು. ಯಾವಾಗ ಎಡೆ ಬಿಡದೆ ನೀ ಏಟು ಮಾಡ್ತೀವಿ, ಮುಂಜಾನೆ ನೆಟ್ಟು ಸಂಜೆ ಮುಂದೆ ಮಾಡ್ತೀವಿ, ಹಸ್ಕೋತೈತೆ ನಿನಗೆ.
ಅದ್ರ ಹಾವಳಿ ತಡೆಯೋಕ್ಕಾಗೈತೆ? ಎಡೆಬಿಡದೆ ಜನ್ಮ ಜನ್ಮಾಂತರ ಇದ್ರ ಅಭ್ಯಾಸ ಮಾಡ್ಕೊತ ಬಂದರೆ ಇದು ಸಾಧ್ಯ. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಅಂತ. ಆರ್ಡಿನರಿ ಜನರು ಇರ್ತದೆ. ಆ ಟೈಮ್ ಆದಾಗ ಹೋಗೋದು, ಮತ್ತು ನಮ್ಮ ಚಾಳಿ ಬಿಡೋದು, ಮತ್ತು ಚಾಳಿನ ಎಂದಾಗ್ಬೇಕು ನಮಗೆ. ಅದಕ್ಕೆ ಹಂಗಾಗೈತಿ. ಎಕ್ಸ್ಟ್ರಾರ್ಡಿನರಿ ಯಾವಾಗಲೂ ಇದ್ರ ಅನುಸಂಧಾನ ಬಿಟ್ಟು ಬಿಡುತ್ತೆ. ಇವತ್ತು ಮತ್ತೊಂದು ಹೆಸರೇ ಇಲ್ಲ ನಾವು, ಎಲ್ಲ ಕೈ ಬಿಡ್ತಾನೆ ಅದನ್ನು. ಅದ್ರ ಒಳಗೆ ಅದ ಅಭ್ಯಾಸ. ಸದಾಶಿವಗೆ ಅದ ಉದ್ದೇಶ ಅಂದ್ರೆ ಉದ್ಯೋಗ ಅಂತಾರಲ್ಲ, ಸದಾಶಿವ ಅಂದ್ರೆ ಯಾವಾಗಲೂ ಆನಂದ ಜನನಾಗಿರ್ಬೇಕು ಅನ್ನಿಸ್ತದೆ. ನಾವು ನಿಜವಾದ ಸಾಧು, ಯಾವಾಗಲೂ ಸ್ವರೂಪದ ಅನುಸಂಧಾನದ ತುಡಿದವಾಗ ಮಾತ್ರ ಇದರ ಮೋಹಕ್ಕೆ ಬೀಳೋದು ನಾವು. ಇಲ್ಲ ಅಂದ್ರೆ ನೀ ಹೇಳುವಾಗ ಶಾಸ್ತ್ರ ಹೇಳಕ್ಕೆ ಹೇಳ್ತಾನೆ, ಮತ್ತೆ ಬೀಳ್ತೈತಿ. ಎಷ್ಟು ಎಲ್ಲ ಹಂಗದೇವು ನಾವೆಲ್ಲ ಹೇಳಕ್ಕೆ ಒಳ್ಳೆ ಸುಗುರು ಅದೇವು. ಬದಿಲ್ಲ ಬಿಡು ಪುರುಷತ್ಲೆ ಪಸಿಗೆ ಬೀಳ್ತೈತಿ. ಮತ್ತೆ ಬಿದ್ದು ಒದ್ದಾಡ್ತೈತಿ ಮತ್ತೆ. ಎಂದಿನಂತೆ ಹಂಗೆ ಅದಾವು, ಹೋಗಿಲ್ಲವು. ಒಳಗೊಮ್ಮೆ ಆ ಸ್ಥಿತಿಯನ್ನು ಅನುಭವ ತಗೊಂಡಾಗ ಅವೆಲ್ಲ ಹೋಗ್ತಾವ, ವಾಸನಾ ನಾಶಕ್ಕವು. ಅನುಭವಕ್ಕೆ ಬರ್ದ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ ನಮ್ಗೆ. ಹೋಗೈತೆ ನೋಡ್ಕೋ. ತಿನ್ನೋದ್ರಾಗ ಹೋಗೈತೇವ, ನೋಡೋದ್ರಾಗ ಹೋಗೈತೇವ, ಮೋಸ ನೋಡೋದ್ರಾಗ ಹೋಗೈತೇವ, ಮುಟ್ಟೋದ್ರಾಗ ಹೋಗೈತೇವ. ಎಲ್ಲ ಅನುಕೂಲ ಇಲ್ಲ ಅಂತ ಸುಮ್ಮನೆ ವೈರಾಗಿ ಬಂದಂಗೆ ಕುಂತೀನಿ. ಸುಮ್ಮನೆ ಸಿಗ್ಲಿಕ್ಕೆ ಯಾಕ್ರಿ? ಸಿಕ್ಕರೆ ಎಲ್ಲ ಇದ್ದು, ಭೋಗ ವಸ್ತುಗಳಿದ್ದು, ಭೋಗಿಸೋ ಶಕ್ತಿ ಇದ್ದು, ಅದ್ರಾಗ ಮನಸ್ಸು ಹಾಕದಂಗೆ ಇರೋದು. ಅವ ನಿಜವಾದ ಜ್ಞಾನಿ ಅಂತ. ಇಲ್ಲದಕ್ಕೆ ಅವೆಲ್ಲ ಸರ್ವಜ್ಞ ಅದಲ್ಲ ನಾವು. ಎಲ್ಲರಿಗೂ ಬರ್ತೈತಿ ವೈರಾಗ್ಯ. ಶಾಸ್ತ್ರ ಹೇಳುವಾಗ ಯಾಕ್ರಿ? ಸತ್ತಾಗ ಏನೈತಿಪ್ಪ ಇದ್ರಾಗ ಮಾತಾಡಕ್ಕೆ ಬರ್ತೈತಿ, ಹೌದಿಲ್ಲ? ಅದರಂತೆ ಇರುವುದಂದ್ರೆ ಭಾಳ ಕಠಿಣ ಐತಿ. ಯಾವ ನಿಜವಾದ ಸಾಧುಗಳು ಅಂತ ಯಾವಾಗಲೂ ಅದರ ಬಿಟ್ಟು ಬಿಡದ ಪ್ರಬಲವಾದಂಥ ಅನುಸಂಧಾನ ಹಗಲಿರುಳನ್ನದೇ ನಡೆದಿರ್ತೈತೆ. ಅವ್ರಿಗೆ ಹೊತ್ತು ಎಳೆ ಏನೂ ಇಲ್ಲ, ನಿರ್ದಿಷ್ಟ ಇಲ್ಲ. ಅವ್ರಿಗೆ ಯಾವಾಗಲೂ ಅದರ ಅನುಸಂಧಾನದಾಗ ತರೋದು. ಯಾರದಿರಿ ಅಂತವ್ರು? ಸದಾ ಅದರ ನೆನಪಿನಾಗಿರೋರು ಯಾರದಿರಿ? ಬಹಳ ಕಠಿಣ ಅದು. ಅದು ಬಂದಾತಂದ್ರೆ ಆತ್ಮವಿಚಾರ, ಬಂದಾತಂದ್ರೆ ಅನಾತ್ಮ ವಿಚಾರ ಹೊಕ್ಕದು. ಅದನ್ನು ಉಸಿರು ಬಿಡ್ತೈತೆ ಅದ್ರಾಗ. ಈಗ ಕೇಳ್ಕೊಂತ ಇದ್ದಾಗ ಏನು ಬರೋದಿಲ್ರಿ. ಬರೇ ವೈರಾಗ್ಯ ಇದ್ದಾಗ ಅದ್ರಾಗ ಅದೇನಪ್ಪ ನಾವು ಬಿಟ್ಟು ಒಂದೀಟ ಯಾಮಾರಿದ್ರೆ ಬಂದು ಹೊಕ್ಬಿಡ್ತು. ಅನಾತ್ಮ ವಿಚಾರ ಒಳಗೆ ಹೊಕ್ತೆ ಅಂದ್ರೆ ನಿನ್ನ ಅದರಂತೆನ ಎಳ್ದಾಡ್ತೈತಿ ನನ್ನ. ನೋಡ್ರಿ ನೀವು, ಯಾರ್ಯಾರ ಮನಸ್ಸಿನಾಗ ಏನೇನೈತಿ ಹಂಗ ಅವನು ತಿರ್ಗಿ ಎಳ್ದಾಡಕ್ಕೆ ಹಸ್ತೈತಿ. ಅದು ಅಂತಲ್ಲಿ ಹೋಗಕ್ಕೆ ಹಸ್ತೈತಿ, ಅಂತ ಕರ್ಮಗಳನ್ನು ಮಾಡಕ್ಕೆ ಹಸ್ತೈತಿ. ಅದ ನಮ್ಮನ್ನೆಲ್ಲ ತಿರ್ಗಾಡಕ್ಕೆ ಹಚ್ಚಿದ್ದ. ಅದು ವಾಸನೆಗಳು ಏನದಾವಲ್ಲ, ವಾಸನೆಗೆ ಅನುಗುಣವಾಗಿ ಕರ್ಮಗಳು, ಕರ್ಮಕ್ಕನುಸಾರವಾಗಿ ಜನ್ಮಗಳು ಬರ್ತಾವ. ಅಂತ ಕೃತಿಗಳು ಜರುಗ್ತಾವೆ. ಅದನ್ನು ಮಾಡೇ ತೀರ್ತಾನೆ ನಾವು. ವಾಸನೆಗಳ ಅನುಗುಣವಾಗಿ ಕರ್ಮಗಳನ್ನು ಮಾಡೇ ತೀರ್ತಾನೆ. ಕರ್ಮಕ್ಕನುಸಾರವಾಗಿ ಅಂತಹ ಜನ್ಮಗಳನ್ನು ನಾವು ಹೊಂದೇ ತೀರ್ತಾನೆ. ಯಾರನ್ನೂ ಬಿಡೋದಿಲ್ಲ. ಗುಣಕರ್ಮ ವಿಭಾಗಶಃ ಅಂತ. ಎಂಥ ಗುಣಗಳು ನಿನ್ನಲ್ಲಿ ಇರ್ತಾವ, ಅದಕ್ಕೆ ಅನುಗುಣವಾಗಿ ಕರ್ಮಗಳು ಘಟಿಸ್ತಾವ. ಕರ್ಮಕ್ಕನುಸಾರವಾಗಿ ಜನ್ಮಗಳು ಬರ್ತವೆ. ಯಾರ್ಯಾರು ಏನೇನು ಮಾಡ್ಕೊಂತಾರೆ ಅದರ ಫಲ ಅವರು ಅಂತ ನೋಡ್ರಿ. ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ಅದ್ರ ಬೆನ್ನು ಹತ್ತುವುದಂದ್ರೆ ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವನ ಅತಿ ಗಳಿಯದೆ ಅಂತ. ಬ್ಯಾಡಪ್ಪ ಇನ್ನು ಸವಾಸ ಸಾಕು, ಇಷ್ಟೆಲ್ಲ ದೋಷ ಐತಿದು ಎಲ್ಲ ಕೇಳಿದಿಂದ ಹೇಳಿದಿಂದ ಮತ್ತು ಅದರ ವ್ಯಾಮೋಹಕ್ಕೆ ಬೀಳ್ತಿ ಅಂದ್ರೆ ಹೇಳ ಮಗ ಉಣದಂತ ಗೊತ್ತು ಮಾಡಿ ಕೊಟ್ಟರು ಮತ್ತು ಅದಕ್ಕೆ ಬಸಿಗೆ ಬೀಳ್ತೇವೆ ಅಂದ್ರೆ ರಾತ್ರಿ ಕಂಡ ಬಾವಿ ಹಗಲಿ ಬಿದ್ದಂತ. ಹೌದಲ್ಲ? ಪ್ರತ್ಯಕ್ಷ ನೋಡ್ತಿ ಇದೆಲ್ಲ ನಮಗೆ ಕೊಲ್ತೈತಿದು ಅಂತ. ಬ್ಯಾಡ್ಲಿ ಮನಸ್ಸ, ಈಶೇನ ಸಂಪರ್ಕ ಹೋಗದ ಒಡನಾಟ ಬ್ಯಾಡಿನ ಎಂದೆಂದೂ ಬೇಡ, ಯಾವ ಜನ್ಮಕ್ಕೂ ಬ್ಯಾಡಿನ.
ಅದರ ಬಗ್ಗೆ ಉದಾಸೀನ ಭಾವನೆಯನ್ನು ಹೊಂದಬೇಕಿಲ್ಲ. ನಿನ್ನಲ್ಲಿ ಅದು ಹೊಳೆದ್ರೆ ವಿವೇಕೋದಯ ಆದ್ರೆ ನಮ್ಗೆ ವೈರಾಗ್ಯ ಬರ್ತೈತಿ. ಅದ್ರ ಇಚ್ಛಾ ಆಗೋದಿಲ್ಲ ನಮ್ಗೆ. ವಿವೇಕ ಇಲ್ಲದವ್ರಿಗೆ ಹಂಗೆ ಯಾವಾಗ ಸಿಕ್ಕಿತು ಸಿಗಾಕಿಲ್ಲೋ ಹಂಗೆ ಬಡ್ಕೋತೇವೆ. ನಮ್ಗೆ ಸಾಮಾನ್ಯವಾಗಿ ಜಗತ್ತಿನ ಜನ ಎಲ್ಲ ಅವಿವೇಕಿಗಳಾದೇವಿ ನಾವು. ಅದಕ್ಕಾಗಿ ವಿಷಯ ಸಂಬಂಧ ಪಡ್ಕೋತೇವೆ. ಬರೇ ಅದರ ಸಂಬಂಧ, ಅದ ಸುದ್ದಿ, ಅದ ಇದು ಮುಂಜಾನೆ ಸಂಜೆ ಮಠ ಬರೇ ಅದ ಹೆಸರಿನಾಗ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದಬೇಕು. ಉಣ್ಣೋದು ತಿನ್ನೋದು ಇಂದ್ರಿಯಗಳ ಮಜಾ ಮಾಡೋದು, ಇದ್ರೊಳಗೆ ಕಾಲ ಕಳೀಲಿಕ್ಕೆ ಎಷ್ಟೋ ಜನ್ಮಗಳು ಹೋಗ್ಯಾವ ಇದ್ರಾಗ. ಏನು ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ಇದಕ್ಕಾಗಿ ಇದರಾಗ ಸುಖ ಸಿಗ್ತೈತಂತ ವಿಷಯ ಭೋಗಕ್ಕಾಗಿ ಎಲ್ಲ ಹೋತಲ್ಲೋ ನೀನು. ಜನ್ಮೆಲ್ಲ ಇದಕ್ಕೆ ಹಾಳು ಮಾಡ್ಕೊಂಡು ಎಲ್ಲ ಎಷ್ಟು ಶರೀರಗಳು ಹಾಳು ಮಾಡ್ಕೊಂಡು ಇದೊಂದು ಜನ್ಮದಾಗ ಇದರಿಂದ ಅಲಿಪ್ತ ಆಗಿದ್ದು, ಇದರ ಸಂಪರ್ಕದಿಂದ ದೂರಿದ್ದು ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಂದ್ರೆ ಆಗ್ಬಾರ್ದ ನಾವು. ಅಂಥ ಪರಿಸರ ಬೇಕು. ಅದಕ್ಕೆ ಯಾವಾಗಲೂ ಅದಕ್ಕೆ ಪುಣ್ಯ ಬೇಕು. ಅಂಥ ಒಂದು ಪರಿಸರದಾಗ ನಾವು ಇರ್ಬೇಕಂದ್ರೆ ಅದಕ್ಕೂ ಒಂದು ಪುಣ್ಯ ಬೇಕು. ಪುಣ್ಯ ಇಲ್ಲದ ಇದ್ರ ಸಾಧ್ಯನೇ ಇಲ್ಲ. ಪುಣ್ಯದ ಬಂಡವಾಳ ಬೇಕು ನಮ್ಗೆ. ಯಾವಾಗಲೂ ಇದ್ರ ನೆನವನಾಗಿರ್ಬೇಕಾತಂದು ಬೇಕಂದಂಗೆ ಸಂಕಟ ಹೆಚ್ಚಾಕೈತಿ ನೋಡಿ. ಇನ್ನೂ ನಮಗೆ ಬೇಕು, ಇನ್ನೂ ಬೇಕು. ತೃಪ್ತಿ ಅನ್ನೋದಿಲ್ಲ ಇಲ್ರಿ. ಅವನು ತೃಪ್ತಿ ಪಡಿಸ್ಬೇಕಂತಂದ್ರೆ ಮತ್ತು ಅವು ಬೆಂಕಿಯನ್ನು ಹತ್ಲಿಕ್ಕೆ ಪೆಟ್ರೋಲ್ ಹಾಕಿದನು. ಈ ಇಂದ್ರಿಯಗಳ ಸಂಪರ್ಕ ಭೋಗ ಅದು ತೃಪ್ತಿ ಆಗುವುದನ್ನ ಇಲ್ಲ. ಅಪಾಹಪಿ ಹೆಚ್ಚಾಕೈತಿ, ಇನ್ನೂ ಬೇಕು. ಇನ್ನೂ ವಯಸ್ಸಾದರೂ ತೃಪ್ತಿ ಆಗೈತೆ ನೋಡ್ಬೋದು. ನಿಮ್ಗೆ ತೃಪ್ತಿ ಪಡ್ಸಕ್ಕಾಗೈತೇನೆ. ಮುದುಕಾದ್ರೂ ಇನ್ನೂ ಆಗವಲ್ಲ, ಇನ್ನೂ ಅದ್ರಾಗ ಆಸೆ ಹೋಗಲ್ಲ. ತನಗೆ ತೃಪ್ತಿಯಾಗುವಷ್ಟು ಶ್ರೀಮಂತ ಜಗತ್ತಿನೊಳಗೆ ಅವನನ್ನು ಇನ್ನೂ ಗಳಿಸ್ಬೇಕು ನಾನು. ನನಗಿಂತ ಅವಾಗ ಹೆಚ್ಚೈತಲ್ಲ ಅಂದಿನ ಸಮಾಧಾನ ಇಲ್ಲ. ಹೌದಿಲ್ಲ? ಅವನದೆಲ್ಲ ಹೋಗ್ಬೇಕು, ನಂದ ಹೆಚ್ಚಾಗ್ಬೇಕು. ಅವಾಗ ನನಗೆ ಸಮಾಧಾನ. ಈಗ ಬರೋಬ್ಬರಿ ಆಯ್ತು ನೋಡ್ಪ ನನಗೆ. ಹೌದಿಲ್ಲ? ಅವನದೆಲ್ಲ ಹೋಗ್ಬೇಕು, ನಂದ ಅಷ್ಟ ಉಳಿಬೇಕು. ನೆಮ್ಮದಿ ನೋಡಿ ಎಷ್ಟು ಹಾಳು ಮಾಡ್ಕೋತಿಯಲ್ಲ. ನನ್ನಲ್ಲಿ ಇಲ್ಲದ್ದು ಅಲ್ಲಿ ಐತಲ್ಲ. ಏನಾಕೈತಿ? ಮಾತ್ಸರಿ ಚಲೋ ಆಕೈತಿ, ಹೊಟ್ಟಿ ಕಿಚ್ಚು ಚಲೋ ಆತಿ. ತೃಪ್ತಿ ಅನ್ನೋದು ಇಲ್ಲ. ಇಲ್ಲ, ನನಗೇನು ಮಾಡಿದ್ರು ತೃಪ್ತಿ ಇಲ್ಲ ಈ ಜಗತ್ತಿನೊಳಗೆ. ವಿವೇಕೋದಯ ಆದಾಗ ಇದನ್ನು ಅವಲಂಬನ ಮಾಡೋದು ಬಿಟ್ಟಾಗ ನಾವು ತೃಪ್ತಿ ಐತಿ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಎಲ್ಲಿ ತನಕ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡ ತೃಪ್ತಿ ಹೊಂದಬೇಕಂದ್ರೆ ಅವರೆಲ್ಲರೂ ಮೂರ್ಖರು ಅಂದರು. ಜಗತ್ತಿನ ವಸ್ತುಗಳನ್ನು ಅದನ್ನು ಅವಲಂಬಿಸಿಕೊಂಡದಿಲ್ಲ. ಅದು ಬೇರೆ ಸ್ವತಂತ್ರವಾದದ್ದೈತಿ. ಅದಕ್ಕೆ ಅದನ್ನು ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಬಾಹ್ಯ ವಸ್ತುಗಳ ಅವಲಂಬನ ಮಾಡಿಕೊಂಡು ಸುಖ ಹೊಂದಬೇಕನ್ನ ಅವರೆಲ್ಲ ತೃಪ್ತಿ ಹೊಂದಬೇಕನ್ನ ಅವರು ಮೂರ್ಖರು ಅಂತ. ಅದಕ್ಕಾಗಿ ಪ್ರಯತ್ನ ನಡೆಸಿ ನಾವು ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇನ್ನೂ ಗಳಿಸ್ಬೇಕು. ಕೇಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತಿ, ದುಃಖದ ಪ್ರಮಾಣ ಹೆಚ್ಚಾಕೈತಿ ನೋಡ್ಕೊರಿ. ಅದು ಹಂಗಾರೆ ನಾವು ಅದನ್ನು ಮಾಡ್ಕೊತ ಕುಂದಿರ್ತಿದ್ದೀವಿ. ಇತ್ತಿಲ್ಲೂ ನಮಗೂ ಬೇಕಾದ ಮಾಡ್ಬೋದಿತ್ತಲ್ಲ, ಅದನ್ನು ನೆನಪಿಸೋದ ಮಾಡಲಿಲ್ಲ. ಬೇಕಾದಂಗೆ ಮಠದ ಆಸ್ತಿ ಬೇಕಾದ ಏನಾರು ಮಾಡ್ಕೊತ ಹೋಗ್ರಿ ಅಂದ್ರೆ ಅದು ಹೊಳ್ಳಿ ನೋಡ್ಲಿಲ್ರಿ ಅದನ್ನು. ಈಗ ನಾವು ಎಷ್ಟೈತಪ್ಪ ಮಠದ ಆಸ್ತಿ, ದೊಡ್ಡದು ಐತಪ್ಪ ಇದು. ನಜರೆತ್ಸೋದ ನೋಡ್ಲಿಲ್ಲ. ಅದನ್ನು ಕಂಡಲ್ಲಿ ನಿಂತಲ್ಲಿ ಕುಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರೆತೈತೆ ಅಂದ್ರೂ ನಜರೆತ್ಸೋ ನೋಡ್ಲಿಲ್ಲ. ಅಂಥ ಧೀರ ವೃತ್ತಿಗೆ ಈ ಸಮಾಧಿ ಸ್ಥಿತಿ ಅನುಭವ ಬರ್ತೈತಿ. ಅದಕ್ಕೆ ಸಾಮಾನ್ಯ ಜನರಿಗೆ ಆಗುವುದಿಲ್ಲ. ಅದ್ರಾಗ ಆಸಕ್ತಿ ಇಟ್ಕೊಂಡು ಅದು ನನಗೆ ಬೇಕು, ಇದು ನನಗೆ ಬೇಕಂತ ಬಯಕೆಗಳೆಲ್ಲ ಯಾವಾಗೂ ಕಳ್ಕೊಂಡ್ಬಿಟ್ಟದು. ಯಾವ ಜನ್ಮದಾಗ ಹೋಗಿದ್ವಿ ಎಲ್ಲ. ಏನು ಮಾಡೋ ತಗೊಂಡು ಇಡೀ ಜಗತ್ತ ನಿನ್ನ ಹೆಸರಲ್ಲಿ ಹಚ್ಚಿರ ಏನಾಗಬೇಕಾಗಿತ್ತು? ನೆಮ್ಮದಿ ಸಿಗ್ತೈತೆ ನಿನಗೆ?
ಎಷ್ಟು ಗಳಿಸ್ಯಾರ ಏನಾಗ್ಬೇಕು? ಪ್ರಾಮಾಣಿಕದಿಂದ ಗಳಿಸೈತೆ ಅಂದ್ರು ಸುಖ ಕೊಡೋದಿಲ್ಲ ನಿನಗದು. ಇನ್ನು ನಿಷಿದ್ಧ ಮಾರ್ಗದಿಂದ ಗಳಿಸಿದ ಸುಖ ಕೊಡ್ತೈತಿ? ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅನ್ನೋದು ಅವರು ಕಂಡುಕೊಂಡ್ರದು ವಿಚಾರವಂತರು. ನಮಗದು ಹೊಳಿಬೇಕಲ್ಲ. ಇದರ ಅವಲಂಬನ ಮಾಡೋದಂದ್ರೆ ದುಃಖದ ಬ್ಯಾಡಪ್ಪ. ಇದರ ಸಹವಾಸ ಎಂದೆಂದೂ ಬ್ಯಾಡಿನ, ಎಂದೆಂದು ಇದರ ನೆನಪು ಬ್ಯಾಡಿನ, ಬರ್ದಂಗೆ ಮಾಡ್ಕೋ. ಇದಕ್ಕೆ ಮುಕ್ತಿ ಅಂತ. ಒಳ್ಳೆಯದ್ರ ಕಡೆ ನಾವು ಬರಬಾರ್ದಿಲ್ಲಿ. ಜನೇ ಆದ್ರೆ ಮತ್ತೆ ಯಾಕೆ ಬಂದಿವೋ ಯಪ್ಪ ಹುಟ್ಟಿ ಅನುಲಿ ಹೊಂದಾಕ. ವಾಸನ ಐತಿ, ಅದಕ್ಕೆ ಹುಟ್ಟಿ ಬರ್ತೀವಿ. ನಾವು ಹುಟ್ಟಿದ ಕೂಲೆ ಹಬ್ಬ ಮಾಡಕ್ಕೆ ಹೋಗ್ಯವ. ದೊಡ್ಡ ಹುಟ್ಟಿದಪ್ಪ, ಹುಟ್ಟು ಹಬ್ಬ ಮಾಡ್ತಾನೆ. ಎದಕ್ಕೆ ಹುಟ್ಟಿದೆ ಮರ ಕೆಲ್ಸಿದ್ದು ಸಂಕಟ ಬಂದಾಗ. ಹುಟ್ಟಿ ಹುಟ್ಟಿ ಸಾಯುವುದು ಯಾಕೋ? ಕಷ್ಟ ನಿನಗೆ ಯಾತಕ್ಕೆ ಬೇಕು? ಒಮ್ಮೆ ನಿಜವನ್ನು ತಿಳ್ಕೊಂಡಿದ್ರಿಂದ ಪಾರಾಗು. ಈಗ ಬರ್ತೈತಿ ತಿಳ್ಕೊಂಡು ಪಾರಾಗ. ಮನುಷ್ಯನ ಜನ್ಮದಾಗ ಈ ಲಾಭವನ್ನು ಮಾಡ್ಕೋ. ಎಲ್ಲ ವಾಸನೆಗಳನ್ನು ಸಮೂಲವಾಗಿ ಹೊಡೆದಾಕವು. ಜಗತ್ತಿನಾಗ ಏನಾರ ಮಾಡಬೇಕು, ಹೊಂದಬೇಕು ಅನ್ನೋ ವಾಸನ ಉಳಿಯಬಾರ್ದು. ಈಗ ಒಳ್ಳೆಯ ಸಮಯದ ಪಾರಾಗ್ಲಿಕ್ಕೆ. ಎಂಥ ಅನುಕೂಲ ಐತಿ ನಿನಗೆ. ಏನೋ ದೊರಕೈತಿ, ಹಿಂದಿನ ಪುಣ್ಯ ಸುಕೃತದಿಂದ ಇಂಥ ಒಂದು ಮಾರ್ಗದರ್ಶನ ಸಿಕ್ಕೈತಿ ನಿನಗೆ. ಅದಕ್ಕೆ ಪ್ರಯತ್ನವನ್ನು ಮಾಡುವುದು. ಪ್ರಯತ್ನ ಮಾಡದ ಹೊರತು ನಮಗಾಗುವುದಿಲ್ಲ. ಕೇಳಿದ ಆಗೋ ಕೆಲಸ ಇಲ್ಲದು. ನಿರಂತರ ಒಳಗೆ ಅಭ್ಯಾಸ ನಡಿಬೇಕು ಆಂತರಿಕವಾಗಿ. ಅಂದ್ರೆ ಏನಾರ ದಾರಿ ಹಿಡಿತೇವೆ ನಾವು. ಇಲ್ಲ ಅಂದ್ರೆ ಭಾಳ ಕಠಿಣ ಐತಿ. ಇಲ್ಲ ಹೊರಗೆ ಮಾತಾಡೋದ್ರಾಗ ಅಷ್ಟೇ ಆಕೈತಿ ಮಾತಿನ ಜ್ಞಾನ. ಒಳಗೆ ಒಂದು ಈಟು ಅದರ ಗಾಳೆ ಬಡ್ದಿಲ್ಲ, ಗಂಧನೇ ಇಲ್ಲ. ಮುದುಕಾಗೋ ಮಟ್ಟ ಬೆನ್ನು ಹತ್ತಿದೆಲ್ಲೋ, ಏನಾಗೈತಿ ನೋಡ್ಕೊಡ್ತಾನೆ ಬರ. ಆ ಆನಂದಮಯವಾದ ಇರುವಂಗೆ ಐತಿ. ಅದು ಯಾವುದೂ ಬದಲಾವಣೆಯನ್ನು ಹೊಂದಿಲ್ಲ. ಆ ಕಡೆ ಲಕ್ಷ್ಯ ಇಲ್ಲ ನಮ್ಮದು. ಅದಕ್ಕೆ ನಮ್ಗೆ ಅನುಭವ ಕೊಡುವಂಥ ನಮ್ಮ ಲಕ್ಷ್ಯ ಯಾವಾಗಲೂ ಐತಿ. ಎಲ್ಲಿ ಐತಿ ಅಂದ್ರೆ ಬದಲಾವಣೆ ಆಗೋದ್ರ ಕಡೆ ಲಕ್ಷ್ಯ ಐತಿ. ತೋರಿಕೆ ಕಡೆ ಐತಿ, ಇರುವಿಕೆ ಕಡೆ ಲಕ್ಷ್ಯ ಇಲ್ಲ. ಇರುವಿನ ಕಡೆ ಲಕ್ಷ್ಯ ಇತ್ತ ಅಂದ್ರೆ ನಮ್ಗೆ ಅದು ಅನುಭವ ಬರ್ತೈತಿ. ಅದಕ್ಕೆ ವಿವೇಕ ಬೇಕು ಅನ್ನೋದು. ಯಾವಾಗಲೂ ಇದ್ದದ್ದು ಯಾವುದೈತಿ? ಇದು ಮಧ್ಯಂತರದಲ್ಲಿ ಬಂದದ್ದು ಯಾವುದು? ಮೊದಲು ಇದ್ದದ್ದು ಯಾವುದು? ಯಾವಾಗಲೂ ಇದ್ದದ್ದನ ಅದು. ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ನಿನಗೆ ಅದು ಅನುಭವ ಬರ್ತದೆ. ಇದ್ದ ವಸ್ತು ಅಂತ, ಯಥಾರ್ಥ ವಸ್ತು ಅದು ಸುಖರೂಪವಾದದ್ದು. ಇದು ಮಧ್ಯಂತರದಲ್ಲಿ ತೋರಿ ಅಡಗುವುದು ಯಾವುದೋ ಇದು ಸುಖರೂಪ ಅಲ್ಲ, ಯಥಾರ್ಥ ಜ್ಞಾನ ಅಲ್ಲ. ಏನು ಮನಸ್ಸು ಎತ್ತಲಾಗ ಹೋಗತ್ತೆ ನೋಡ್ರಿ, ಅದಕ್ಕೆ ಹತ್ತಕ್ಕೆ ನೋಡ್ರಿ. ಅದಕ್ಕೆ ಮಂಗ್ಯಾನಂತ ಮನಸ್ಸನ್ನು ಕಾಯ್ಬೇಕು. ಯಾಕೆ ಹೊಂಟಿ ಮನಸ್ಸು ಹತ್ತಾಗ ಏನೈತಿ ನಿನ್ನ ಕೆಲಸ? ವಿಷಯದ ಕಡೆಗೆ ಹೋತಂದ್ರೆ ಅಣುಲಿ ಹೊಂದಾಕ ಹೋಗೋದು. ಅದಕ್ಕೆ ಮಂಗ್ಯಾನಂತ ಮನಸ್ಸನ್ನು ಕಾಯ್ಲಿಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಚಬೇಕು ಅಂತ. ಮನಸ್ಸು ಕಾಯಕ್ಕಾಗೈತೆ ನಾವು. ಅದು ಮಾಡಿದ್ದ ನಿನಗೆ ಮಾಪಿ ಆಗಿಬಿಟ್ಟೈತಿ. ಏನು ಬೇಕಾದ್ರು ಮಾಡಿದ್ರು, ಏನು ಮಾಡಿದ್ರು ಚಂದ ಅಂತ. ಯಾಕ್ರಿ ಮಾಡಬಾರ. ಅದ್ರ ಮ್ಯಾಗ ವ್ಯಾಮೋಹ ಮಾಡೋದು ಚಂದ ನಿನಗೆ? ಚಂದ ಅಲ್ಲ. ಅದ್ರ ಮ್ಯಾಗನೂ ವ್ಯಾಮೋಹ ಅಲ್ಲ. ಜ್ಞಾನಿ ಏನು ಮಾಡಿದ್ರು ಚಂದ. ಜ್ಞಾನಿ ಮೋಹಿಪುದು ಅಂದವೇ ಅಂತ ಅರ್ಥ ಅಂದವೇ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಚಂದನ ಇದು ಅಲ್ಲ. ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ಅಂದ ಅಲ್ಲ, ಪ್ರಶ್ನೆ ಮಾಡ್ಯಾರ ಅವರು. ಚಂದವೇ ಅಂತ ಅರ್ಥ ಮಾಡ್ತಾರ. ಜ್ಞಾನಿ ಮೋಹಿಪುದು ಏನು ಮಾಡಿದ್ದು ಅವನು ಚಂದ ಅಂತ. ಹಿಂಗೆಲ್ಲ ದುರುಪಯೋಗ ಮಾಡ್ಕೊಳ್ಳೋರು ನಾವೆಲ್ಲ. ಇಲ್ಲಿತನ ಮಾಡ್ಕೊಂತ ಬಂದಿರಿ ಅಲ್ಲ, ಅದರಿಂದ ಏನು ಲಾಭ ಆಗೈತೆ ಅಲ್ಲ? ಹಗಲಿ ರಾತ್ರಿ ಬರೀ ಅದ ಹೆಸರಿನಾಗ ಕಾಲು ಕಳೆದೆಲ್ಲವರು. ಏನಾಗೈತೆ ನೋಡ್ಕೊ ನೀವು. ಹಿಂದಿನವ್ರಿಗೆ ಅದನ್ನ ಹಚ್ಚೋದನ್ನ, ಅದ ಉಬ್ಬಿನ ಹಚ್ಚೋದು.
ಸುಖಿಗಳಾದವರೆಲ್ಲ ಏನು ಮಾಡಿದ್ರು ಅವರು? ಇದರಿಂದ ಹಿಂದಕ್ಕೆ ಸರ್ಕೊಂಡಿಲ್ಲ. ಬ್ಯಾಡಿನ ಇದ್ರಾಗ ಮುಂದುವರಿದು ಬ್ಯಾಡಿನ ಎಷ್ಟೆಷ್ಟು ನಾವು ಇದರಿಂದ ಹಿಂದಕ್ಕೆ ಸರ್ಕೋತೇವೆ ಅಷ್ಟಷ್ಟು ನಮಗೆ ಬಹಿರ್ಮುಖ ವೃತ್ತಿ ಬಿಡ. ಹೊರಗೆ ಹೋಗೋದು, ಹನಿಕೆ ಹಾಕೋದು ಬಿಡೋದು. ಒಳಗೆ ಸರಿದ್ರು ಅವರು ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಹಾರಯುತ್ತಾ ಹಿತವಾದ ದಾರಿ, ಬಟ್ಟೆ ಅಂದ್ರೆ ದಾರಿ, ಸುಖದ ದಾರಿ, ಒಳ್ಳೆಯ ದಾರಿ ಯಾವುದೈತಿ ಅದನ್ನು ವಿಚಾರ ಮಾಡಿ. ಇದು ಹೊರಮುಖ ಇಂದ್ರಿಯಗಳ ಮೂಲಕ ಏನು ಹೊಂದೇವಲ್ಲ, ಸುಖ ಹೊಂದಬೇಕಂತ ಹೊಂದೇವ, ಇದು ಬರೋಬ್ಬರಿ ಐತೋ ತಪ್ಪೈತೆ ನೋಡು. ಅದರಿಂದ ಹಿಂದಕ್ಕೆ ಸರಿಸು. ಎಷ್ಟೆಷ್ಟು ಅವನಿಗೆ ಹಿಂದಕ್ಕೆ ಸರಿಸ್ತಿ ಅಷ್ಟಷ್ಟು ನಿನಗೆ ಹಿತ ಅದ. ಬಂದ್ ಮಾಡೋದನ್ನ ವ್ಯಾಪಾರ ಏನೂ ಲಾಭ ಇಲ್ಲ. ದಿವಾಳಿ ತೆಗದಿ ಅದನ್ನು ಮಾಡೇ ಹೋದಿಲ್ಲ, ಇನ್ನೂ ಅದನ್ನು ಮಾಡ್ಬೇಕಂತೀಯಲ್ಲ ನೀನು. ಮುದುಕಾದ್ರೂ ಇನ್ನೂ ಬಿಡುವಲ್ಲಿ ದಿವಾಳಿ ತೆಗೆದ್ರು ಎಲ್ಲ. ಮತ್ತು ಅದರ ಹೆಸನ ಹೋಗುದು, ಇನ್ನೂ ಹುರುಪು ಬರಾಕತೈತಿ ನನಗೆ ವಯಸ್ಸಾದಂಗೆ. ಅದು ವಾಸನ ಹೋಗಿರ್ತಲ್ರಿ. ನೀವು ಬೇಕಾದಂಗೆ ಶಾಸ್ತ್ರ ಹೇಳ್ತಾನೆ ಕೇಳ್ತಾನೆ ಅಂದ್ರೆ ಪ್ರಸಂಗ ಬಂದಾಗ ನಿನ್ನ ತಲೆ ಕೇಳಕ್ಕೆ ಮಾಡ್ತದೆ. ಏನು ಅದು ಸಂಪೂರ್ಣ ಹೋಗ್ಬೇಕಾತಂದ್ರೆ ಪೂರ್ಣ ಜ್ಞಾನ ಸಮಾಧಿಯನ್ನು ನೀವು ಹೊಂದಬೇಕು. ಹೊಂದಿ ಖಾತ್ರಿ ಮಾಡ್ಕೋ, ಅವಾಗ ಪೂರ್ಣ ವಾಸನ ಹೋದಂಗೆ ನೀನು. ಮ್ಯಾಗೊಳೆ ಶುದ್ಧ ಬೂದಿ ಮಿಚ್ಚದ ಕೆಂಡದಂಗೆ ಐತದ. ಹಂಗೆ ಒಳಗೆ ಹೋಗೋ ವಾಸನೆಗಳು ಒಳಗೆ ಹಂಗೆ ಸುಪ್ತವಾಗಿರ್ತಾವೆ, ಗೊತ್ತಾಗೋದಿಲ್ಲ ಅದು. ಅಂಥ ಪ್ರಸಂಗ ಬಂದಾಗ ಗೊತ್ತಾಗೈತೆ ನನಗೆ, ಹೊರಗೆ ಹಚ್ಚಿದಾಗ. ಏನು ನಾವು ಕಲ್ಪಿಸ್ಕೊಂಡ ವಿಷಯ ವಸ್ತುಗಳಲ್ಲಿ ಅದನ್ನು ಹುಡುಕ ಕೊಟ್ಟೀವಿ. ಆ ಕಲ್ಪಿತ ವಸ್ತುಗಳು ಸುಖ ಕೊಡ್ತಾವ ನಮ್ಗೆ. ಸುಖವನ್ನು ಕಲ್ಪಿಸ್ಲಿಕ್ಕೆ ಬರ್ತೈತೇನ್ರಿ? ಕಲ್ಪನಾ ಸಾಮ್ರಾಜ್ಯ ಮಾಡ್ಕೊಂಡು ಸುಖ ಹೊಂದಬೇಕಂತ ಹೊಂಟೀವಿ. ಸುಖ ಹೊಂದ್ಯಾರ ನಂಗೆ ಅದ್ರ ಬೆನ್ನು ಹತ್ತಿದವರು. ಸುಳ್ಳು ಯಾವಾಗಲೂ ಸುಳ್ಳ, ಸತ್ಯ ಯಾವಾಗಲೂ ಸತ್ತ. ಸುಳ್ಳಿನ ನಂಬಿದವರಿಗೆ ಏನು ಸಮಾಧಾನ ಐತಿ? ಸುಖ ಐತಿ. ಸುಳ್ಳಿಗೆ ಸುಖ ಇಲ್ಲ ಅಂತಾರಲ್ಲ. ಸುಳ್ಳು ತೋರುವುದೆಲ್ಲ ಇದು ಮಿಥ್ಯ, ಸುಳ್ಳು. ಹೌದು, ಸುಳ್ಳು ಇಂದ್ರಿಯಗಳಿಗೆ ತೋರುವುದೆಲ್ಲ ಇದು ಸುಳ್ಳು. ಏನು ಸತ್ಯ ಯಾವ ಇಂದ್ರಿಯಗಳಿಗೂ ಅದು ತೋರುವುದೂ ಇಲ್ಲ, ಅಡಗುದೂ ಇಲ್ಲ, ಯಾವಾಗಲೂ ಇದ್ದದ್ದು. ಶರೀರ ಭಾವ ಬಂದ ಕೂಡಲೇ ನಾ ಹುಡ್ತೇನೆ, ನಾ ಸಾಯ್ತೇನೆ ಅನ್ನೋದು ಬಂತು. ಇದು ಚಿಂತೆ ಎತ್ತಿ ನೋಡ್ರಿ. ಹಸಿವು ಬಾಧೆ, ಮೈಥುನ ಭಾವ, ಮರಣದ ಬಾಧೆ. ಏನಪ್ಪ ನನಗೆ ಹಿಂಗೆ ಆಕೈತೈತಲ್ಲ, ನಾನು ಮುದುಕಾಗಕೈತಿ, ನಿನ್ನ ಸಾಯ್ತೈತಿದು ಚಿಂತೆ ಐತಿ. ಮುಪ್ಪಿನ ಕಾಲಕ್ಕೆ ಇನ್ನೇನು ಭಾಳ ದಿನ ಹೋಗುದಿಲ್ಲ ಬಿಡಪ್ಪ, ಇದನ್ನು ಇರಾಕಾಗುದಿಲ್ಲ ನನಗಿನ್ನು. ಇವನ್ನೆಲ್ಲ ಎಲ್ಲಿ ನೋಡ್ಲಿ ನನ್ನೆಲ್ಲ ಹೆಂಗೆ ಆಶೆ ಚಿಂತೆ ಹತ್ತಿ ಬಿಡ್ತೈತಿ. ವೃದ್ಧಸ್ತಾವ ಚಿಂತಾ ಮಗ್ನ. ನಾ ಚಿಂತೆ ಹತ್ತಿ ಅವಾಗ ಏನು ತಿಂದ್ರು ನೀ ಆರಾಮಿದ್ದು ಹೋಗಿ ಅಜ್ಜ ಅಂದ್ಬಿಡ್ತಾನೆ ನಾವು. ಡಾಕ್ಟರ್ ಯಾಕ್ರಿ ಇನ್ನೇನು ತಲೆ ಕೆಡಿಸ್ಕೋಬೇಡಿ, ಇನ್ನೇನು ಭಾಳ ದಿನ ಯಾಕ್ರಿ, ಎಲ್ಲಿ ಮಠ ಜಗ್ತೈತಿ ಇದು ಒಳ್ಳೆ ಚಿಂತೆ ಯಾಕೆ ಕುಂತು ಬಿಡ್ತೈತಿ. ಹೆಂಗೋ ಹೋಗು ಪಾಳೆ ಬಂತು ನನಗೆ. ಹರಿದಾಗಿದ್ದಾಗ ಏನೇನೋ ಭಾವ ಬರ್ದಿರ್ಲಿಲ್ರಿ, ನಾವು ಸಾಯ್ತೇನೋ ಭಾವ ಗೊತ್ತಾಗಲಿಲ್ಲ. ಮುಪ್ಪಿನ ಕಾಲಕ್ಕೆ ಚಿಂತೆ ಐತಿ, ಅದು ಸಾಯ್ತೇನೆ ನಾ ಇಲ್ಲ ಅಂತ ಎಲ್ಲರಿಗೂ ಬರ್ತೈತೆ ಅದು. ವೃದ್ಧಸ್ತಾವ ಚಿಂತಾಮಗ್ನ ಪಾರೆ ಬ್ರಹ್ಮನಿ ಕೋಪಿನ ಲಗ್ನ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಮೂಢ, ಇದನ್ನು ನೆನಪು ಮಾಡ್ಕೋ, ಇದರ ಲಾಭ ಮಾಡ್ಕೋ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಇದರಾಗ ಹೋತು ನಿನ್ನ ಎಲ್ಲ ಜನ್ಮ ಆಯುಷ್ಯ ಎಲ್ಲ. ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ ಪಾರೆ ಬ್ರಹ್ಮನಿ ಕೋಪಿನ ಲಗ್ನ ಅಂತ. ಯಾವಾಗಪ್ಪ ನಿನಗೆ ಅದನ್ನು ಅನುಭವ ಮಾಡ್ಕೋದು? ಹಿಂಗೆ ಕಳೆದು ಹೋದವು ಜನ್ಮಗಳು ಅಲ್ಲ, ಹಂಗೆ ಹೋದವು, ಇದರಾಗನ ಹೋದವಲ್ಲ ನಿನಗೆ. ಏನು ಅವು ಬಂದು ಹೋಕ್ಕವು, ಆಗಂತುಕವು. ಅದಿಲ್ಲ ಬಾಲ್ಯಾವಸ್ಥೆ ಬಂತು ಹೋತು, ಅದಿಲ್ಲ
ಯೌವನ ಬಂತು, ಅದು ಹೋತು, ಅದು ಅಸ್ಥಿರ. ಯೌವನಂ ಅಸ್ಥಿರಂ, ಬಾಲ್ಯಾವಸ್ಥೆನೂ ಅಸ್ಥಿರ. ಮುಪ್ಪು ಅದು ಹೋಗುದನಲ್ಲ, ಬಂದು ಹೋಗುವಂಥವು, ಅದು ಅಸ್ಥಿರವಾದದ್ದು. ಯಾವುದು ಸ್ಥಿರವಾದದ್ದು ಅಲ್ಲ. ಹಂಗಾರೆ ಸ್ಥಿರವಾದದ್ದು ಯಾವುದೈತಿ ನೋಡಿ, ಅದು ಸುಖರೂಪ ಐತಿ. ಇರುವ ಏನೈತಲ್ಲ ಯಾವಾಗಲೂ ಇದ್ದದ್ದು. ಇದು ತೋರಿಕೆ ಏನೈತಲ್ಲ, ಅದರ ಆಧಾರದ ಮೇಲೆ ಇರುವಿನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಅದು ಮಿಥ್ಯಾವಸ್ತು. ಇದು ಯಾವುದು ಸುಖ ಕೊಡೋದಿಲ್ಲ. ಎಲ್ಲಿ ಹುಡುಕಾಕತ್ತಿ ನೋಡ್ಕೋ ನೀವು, ಇಲ್ಲದಲ್ಲಿ ಹುಡುಕಾಕತ್ತಿ, ತೋರಿಕೆಯಾಗಿ ಸುಖ ಹುಡುಕಾಕ. ಇದ್ದ ವಸ್ತು ಯಾವುದೈತಿ ಅದು ಸುಖರೂಪ ಅದೈತಿ, ಅದ ನೀನದಿ, ನಿನ್ನಲ್ಲಿ ಐತಿ. ನಿನಗೆ ಬೇಕಾದ ಸುಖ ಶಾಂತಿ ನಿನ್ನಲ್ಲಿ ಐತಿ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ. ನಿನ್ನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಒಳಗೆ ಅದನ್ನು ಹುಡುಕಾಕೊಂತೀನಿ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ನಿನ್ನಲ್ಲಿ ಇವೆಲ್ಲ ತೋರ್ಯಾವ. ನಿನ್ನ ಆಧಾರದ ಮೇಲೆ ತೋರ್ತಾವ, ಒಡಗ್ತಾವ. ಅವು ಯಾವುವು ನಿನಗೆ ಸುಖ ಶಾಂತಿಯನ್ನು ಕೊಡಲಾರು. ನಿನ್ನ ಭಾವದಾಗಿದ್ದಾಗ ಹುಟ್ಟು ಸಾವುಗಳ ಹೆದರಿಕೆಯಲ್ಲಿ ಬರುತ್ತೆ. ಶರೀರ ಭಾವ ಬಂದ ಕೂಡಲೇ ಎಲ್ಲ ಬರ್ತೈತಿ. ನಾ ಹುಡ್ತೇನೆ, ನಾನು ಸಾಯ್ತೇನೆ, ಇವೆಲ್ಲ ಚಿಂತೆ ವ್ಯಸನ ಎಲ್ಲ ಶರೀರ ಭಾವ ಬಂದ ಕೂಡಲೇ. ನಿನ್ನ ಭಾವದಾಗಿದ್ದಾಗ ಎಲ್ಲಿದಾವೆ? ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ಇವೆಲ್ಲ ಚಿಂತೆಗಳು ಕಳೆದು ಹೋಗ್ಕೊಂಡು ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಬ್ರಹ್ಮ ಭಾವನೆಯನ್ನು, ಆನಂದದ ಸ್ಥಿತಿಯನ್ನು ವಿಚಾರದಿಂದ ನಾವು ಅದನ್ನು ರಕ್ಷಣೆ ಮಾಡಿಕೊಂಡಾಗ ನಾವು ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ವಿಚಾರ ಇರಲಿಲ್ಲ ಅಂದ್ರೆ ನೆಮ್ಮದಿ ಕಳ್ಕೋತೀವಿ ನೋಡಿ. ವಿಚಾರ ಇರಲಿಲ್ಲ ಏನಾರ ಮಾಡಕ್ಕೆ ಹೋಗಿ ನಾವು ಆರಾಮಿರ್ಬೇಕನ್ನೋದು ಮೂರ್ಖತನ. ಅದಲ್ಲ, ವಿಚಾರ ಇಲ್ಲೇ ನಾವು ಕರ್ಮ ಮಾಡಿ ಸುಖ ಹೊಂತೇನೆ ಅಂತ ಹೊಂಟೇವಲ್ಲ. ತಿಳಿಯಿಲ್ಲೇ ಜ್ಞಾನ ಮಾಡ್ಕೊಳ್ಳೋದು ಹೊರ್ತ ಅದ್ರ ಬಗ್ಗೆ ನಾವು ಯಾರಿದ್ದೇವೆ ಅನ್ನುವಂಥ ಜ್ಞಾನ, ನಮ್ಮ ಬಗ್ಗೆ ನಮ್ಗೆ ಅಜ್ಞಾನದ. ಅದಕ್ಕೆ ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿತ್ತು. ತಿಳಿದ್ರೆ ಅಗದಿ ಸುಲಭ ಆಕೈತಿ. ತಿಳಿಯಲೇನೆ ಏನಾರ ಸಾಧನೆ ಮಾಡಿ ಕರ್ಮಗಳನ್ನು ಮಾಡಿ ಅದನ್ನು ಹೊಂತೇನೆ ಅಂದ್ರೆ ಸಾಧನೆ ಇಲ್ಲ. ಎಂದೂ ನಿನ್ನ ಬಂಧನ ಹೋಗುವುದಿಲ್ಲ. ಮತ್ತಟ್ಟು ಗಟ್ಟಿಯಾಕೈತಿ ಕರ್ಮದಿಂದ ಬರೀ ಬಂಧನ ಪರಿಯದು ನಿರ್ಮಲ ಜ್ಞಾನದಿಂದಲೇ. ಅದಕ್ಕೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು ಹೊರತು ಕರ್ಮಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಮರೆತಾದರೂ ಅರುಪಲಾಗದು. ಅದನ್ನು ಹೇಳಕ್ಕೆ ಹೋಗುವ ಕರ್ಮವನ್ನು ಮಾಡೋರಿಗೆ, ಇದನ್ನು ಕರ್ಮ ಮಾಡಿ ಸುಖ ಹೊಂದಬೇಕನ್ನೋರಿಗೆ ಇದನ್ನು ಹೇಳಬಾರ್ದು ಅಂತ. ಯಾಕೆ ಕರ್ಮದ ಫಲ ಅಲ್ಲ ಅದು. ಜ್ಞಾನದ ಫಲ ಇದು. ನಿತ್ಯ ಸುಖ ಏನದ ಜ್ಞಾನದ ಫಲ. ಮೋಕ್ಷ ಜ್ಞಾನದಿಂದನೇ ಲಭಿಸ್ತದೆ. ನೀವು ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಅದಕ್ಕೇನು ನೀ ಅಧಿಕಾರಿ ಆಗುದಿಲ್ಲ. ಶರೀರದ ಎಚ್ಚರಿಕೆ ಬರಬಾರ್ದು ನೋಡಿ ನಮ್ಗೆ. ಅಂದ್ರೆ ಆರಾಮಿರಾಗ್ಬರ್ತೈತಿ. ಆರಾಮಿನ ನೆನಪು ಮಾಡ್ಬೇಕಂದ್ರೆ ಶರೀರ ಭಾವನೆಯನ್ನು ಕೈ ಬಿಡಬೇಕು. ದೇಹ ಭಾವ ನಡಿಯೇ ದುಃಖದ ಕೇಳು. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೋಬೇಕು. ಶರೀರ ನಾವಾಗಿದ್ದಾಗ ಆರಾಮದೇವು, ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮದೇವು ನೋಡ್ಕೋರಿ. ಪುನಃ ಬರಬಾರ್ದು ನಿನಗೆ ದೇಹ ತಾದಾತ್ಮ್ಯ ಭಾವ, ನಾನು ಅನ್ನೋ ಭಾವ ಬರಬಾರ್ದು ನಿನಗೆ. ಅಂದ್ರೆ ಆರಾಮಿರ್ತೀನಿ. ಉಂಡುಟ್ಟು ಸುಖ ಹೊಂದಬೇಕಂತ ಜಗತ್ತಿನ ಜನ ಎಲ್ಲ ಪ್ರಯತ್ನ ನಡೆಸ್ಯಾವೆ. ಅದೇ ವ್ಯವಸಾಯ ನಡೆಸ್ಯಾವ. ಮಹಾತ್ಮರಾದವರು ಉಂಡುಟ್ಟು ಸುಖ ಹೊಂದಬೇಕನ್ನೋ ಪ್ರಯತ್ನ ಮಾಡಿದ್ರು. ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ಯಾವ ಮಹಾತ್ಮರು ಮಾಡಿದ್ರು? ಮಾಡಲಿಲ್ಲ. ಅದನ್ನು ಇಲ್ಲದಲ್ಲಿ ಹುಡುಕ್ತೇವೆ ನಾವು. ಮೊದಲು ಅದನ್ನು ಮಾಡಬೇಕಂದ್ರೆ ವಿಷಯ ವಸ್ತುಗಳಿಗೆ ಬೇಕಾದದ್ದು ನಮಗೆ ಅಲ್ಲಿಲ್ಲ. ನಿನ್ನೊಳಗೈತಿ. ಯಾವ ಜಗತ್ತಿನ ವಸ್ತುಗಳು ಇಲ್ಲ. ನಿನ್ನ ತೊರೆಯವನು, ಬಿಡವನು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ, ನೀನೇ ಸುಖಿ ಆಗ್ತೇನೆ. ಗಟ್ಟಿಯಾಗಿ ಉಳ್ಕೊಳ್ಳೋ ಕಲಿ. ವಿಷಯ ಚಿಂತನೆಯನ್ನು ಬಿಟ್ಟು ನಿರ್ವಿಷಯ ಚಿಂತನೆದೊಳಗೆ
ಯಾವ ಮಹಾತ್ಮರು ಮಾಡಿಲ್ಲ ಅದನ್ನು. ವಿಷಯದಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ. ಯಾಕೆ ಅವ್ರಿಗೆ ಅದ್ರಾಗ ದೋಷ ಕಂಡಾವ. ನಮಗೆ ಅದ್ರಾಗ ಹಿತ ಐತಿ. ಹಿತ ಇದ್ದವಾಗ ಅದ್ರಾಗ ಅದನ್ನ ಮಾಡ್ಬೇಕು ಅನ್ಸತಿ. ಅವರಲ್ಲಿ ಅಹಿತ ಐತಿ, ಅದು ದುಃಖ ಕೊಡ್ತೈತಿ ಅನ್ನೋ ಹೊಳಿಬೇಕಲ್ಲ. ಹೊಳಿದನ ಭಾಳ ಕಠಿಣ ಐತಿ. ಭಾಳ ಜನ್ಮ ಅಭ್ಯಾಸ ಬೇಕಿದಕ್ಕೆ. ಎಡಬಿಡದೆ ಅಭ್ಯಾಸ ಅಂಥವ್ರ ಸಂಘದಾಗಿದ್ದು ಇದನ್ನ ಅಭ್ಯಾಸ ಮಾಡಿದರೆ ಇದೈತಿ. ಏನು ಯಾಕೆ ಯಾವುದು ಮಿಥ್ಯ ಯಾವುದು ಸತ್ಯ ಅನ್ನುವಂಥ ಅನುಭವ ಅಲ್ಲಿ ಜಾಗೃತಿ ಮಾಡಕ್ಕೆ ಎಚ್ಚರಿಕೆ ಕೊಡ್ತಿರ್ತಾರೆ ಅವರು. ಅದ ವಿಚಾರ ನಡೆದಿರ್ತೈತಿ ಆ ಸಂಘದಾಗ. ಅದಕ್ಕೆ ಹೊಳಿತೈತಿ ನನಗೆ ಸತತ ಅದರಾಗಿ ಇದ್ದೆ ಅಂದ್ರೆ. ಬರೀ ಶರೀರದ ಜೋಪಾಸನ ಮಾಡೋದಂದ್ರೆ ಇದು ಮೆರವಣಿಗೆ ಮಾಡ್ಕೊತ ನಿಂತು ಇದರಿಂದ ಕೆಲಸ ತಗೋದು ಯಾವಾಗ? ಭಾರಿ ವ್ಯವಸ್ಥೆ ಮಾಡ್ಕೊಂಡು ಕೊಡ ಡಬ್ಬಾಗಿ ನೀರು ಸುರಿದ್ರಿ ಏನಾಕೈತಿ? ಹಂಗೆ ಒಲವಿಲ್ದ ಕೇಳಿದ್ರೆ ಏನು ಲಾಭ ಐತಿ? ನೀವು ಹೊರಗೆ ಅಭ್ಯಾಸ ಮಾಡಕ್ಕೆ ಏನೂ ಇಲ್ರಿ, ಸುಳ್ಳ ಹೊರಗೆ ಹನಿಕೆ ಹೋಗ್ಬೇಕು. ನಿನ್ನೊಳಗೆ ಐತಿ ನೋಡ್ಕೋ. ಒಳಗೆ ಕಾಗದ್ದಾಗ ಹುಡ್ಕಾಕೊಟ್ಟ ಪುಸ್ತಕದಾಗ ಅದನ್ನು ಕಾಗದ ಮೇಲೆ ಗೆರಿ ತೊಗೊಂಡು ಏನು ಮಾಡ್ತೀನಿ? ನಿನ್ನ ಮನಸ್ಸಿನ ಗೆರಿ ನೋಡ್ಕೋ. ಹೌದಿಲ್ಲ? ಇದು ಅನುಭವ. ನೇರವಾಗಿ ನಮ್ಮ ಮನಸ್ಸಿನಾಗ ಏನೈತಿ ನೋಡ್ಕೊಂಡು ಅದನ್ನು ಬಿಟ್ಟಾಗ ನಿನಗೆ ಹಿತ ಆಯ್ತು ನೋಡು. ಅದನ್ನ ಅನುಭವಿಗಳು ನೆನಪಿಗೆ ತಂದು ಕೊಡ್ತಾರೆ. ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಕಾಗದ್ದಾನೆ ಗೆರಿ ತೊಗೊಂಡು ಏನು ಮಾಡ್ತೀನಿ? ನಿನ್ನ ಮನಸ್ಸಿನ ಗೆರಿ ನೋಡ್ಕೊ. ಪಶು ಪಕ್ಷಿಗಳ ಕಾಗದ್ದಾನೆ ಗೆರಿ ಓದಿ ನಿದ್ದೆ ಮಾಡ್ತಾವೆ. ನೀವು ಕಾಗದ ನೋಡಿ ನಿದ್ದೆ ಮಾಡಕ್ಕೆ ಕಲ್ತಿದೆ. ಈ ಶರೀರ ಹಸೆ ಮಣ್ಣಿಂದು ಏನು ಬಿಸೆ ಮಣ್ಣಿಂದು ಇದು? ಕಚ್ಚಿ ಮಿಟ್ಟಿ ಕಪ್ ಬಂಗ್ಲಾ ಅಂದ್ರೆ ಹಸೆ ಮಣ್ಣಿನ ಮಣ್ಣಿನ ಇರೋದು ಸೋರ್ತೈತಿ. ಹಂಗೆ ಒಂದೇ ದಿನ ತೊಳೆದು ಬಿಡು ಹೊಲಸು ನಾರ್ತೈತಿ. ನಾರುವ ದೇಹಕ್ಕೆ ಹಿಗ್ಗುವ ಯಾಕೋ, ಸೋರುವುದು 9 ಬಾಗಿಲದಿಂದಿರೆ. ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವ ಯಾಕೋ, ನೀ ಕುಗ್ಗುವ ಯಾಕೋ. ಈ ಶರೀರದ ಬಗ್ಗೆ ಅತಿ ಆಲೋಚನೆ ಮಾಡಕ್ಕೆ ಹೋಗ್ಬಾರ್ದು. ಅದು ಇದ್ರೆ ನಾ ಇರ್ತೇನೆ, ಅದು ಹೋಗದಂಗೆ ಮಾಡ್ಕೋಬೇಕನ್ನೋ ಪ್ರಯತ್ನ ಹೋಗೋದನ್ನ ಅದು ಒಂದಿನ ಹೋದ್ರೆ ಹೋಗ್ಲಿ, ಅದು ಇಲ್ಲೇ ನಮ್ಗೆ ಇರಕ್ಕೆ ಬರ್ತೈತಿ ಅನ್ನೋದನ್ನು ಅನುಭವದಿಂದ ತಿಳ್ಕೊಂಡು. ಎಷ್ಟೋ ಶರೀರಗಳು ಹೋಗ್ಯಾವ. ಈಗ ಎಲ್ಲಿದಾವೀಗ ಹಿಂದಿನ ಜನ್ಮ ಶರೀರಗಳು? ಎನಸಲಿಕ್ಕೆ ಬಾರದಷ್ಟು ಶರೀರ ಧಾರಣ ಮಾಡೀನಿ. ಒಂದೊಂದು ಜೀವನ ಬಶರುಗಳು ಬಂದು ಅದು ಬರಕ್ಕೆ ಯಾಕೆ ಹಚ್ಚಿದ? ವಾಸನೆಗಳು ತಿರ್ಗಕ್ಕೆ ಹಚ್ಚಿದ, ಹುಟ್ಟ್ಯಾಕೆ ಹಚ್ಚಿದೆ. ಎಲ್ಲ ಜೀವರಾಶಿಗಳಲ್ಲಿ ಹುಟ್ಟಿಟ್ಟು ಬಂದಿಯಲ್ಲ. ಅದಕ್ಕೆ ಎಲ್ಲ ನಾವು ವಿಚಾರ ಮಾಡ್ಬೇಕಾಗೈತೆ. ಏನು ಹಂಗೆ ಎಲ್ಲಿ ಹೋಗೋದಿನ್ನ ಇದನ್ನ ಮಾಡ್ಕೊತ ಹೋಗೋದನ್ನ. ಇನ್ನು ಬೇಕಾದ್ರೆ ವಿಚಾರ ಮಾಡ್ರಿ. ಇನ್ನು ಎಷ್ಟು ಸಲ ಮಾಡಾವ ಇದನ್ನು? ಹುಟ್ಟಿ ಮತ್ತೊಬ್ಬರು ಹುಟ್ಟದಂಗೆ ಮಾಡ್ಕೋ. ನೆಮ್ಮಿಂದೆಂದು ಬರಬಾರ್ದಪ್ಪ. ಇನ್ನು ನಾವು ದಾರಿ ತಪ್ಪೈತಿದು, ಈ ದಾರಿ ಹಿಡಿಬಾರ್ದು. ಇನ್ನು ಸುಖದ ದಾರಿ ಯಾವುದು, ದುಃಖ ದಾರಿ ಯಾವುದು ವಿಚಾರ ಮಾಡ್ಬೇಕು. ವಿಚಾರ ಮಾಡಲಿ ಹಂಗೆ ಹೊಂಟು ಬಿಟ್ಟ ನಾವು. ಪೂರ್ಣ ಸ್ಥಿತಿಯನ್ನು ನಾವು ಹೊಂದುವವರೆಗೂ ಬಹಳ ಎಚ್ಚರದಿಂದ ಇರಬೇಕು. ಇಂದ್ರಿಯಗಳ ವ್ಯಾಮೋಹ ಎಂಥವ್ರನ್ನದರೂ ಆಕರ್ಷಕ ಆಗ್ತವೆ. ಬಲವಾನ್ ಇಂದ್ರಿಯ ಗ್ರಾಮ ಅಂತ ಬಲಾಢ್ಯವಾದದ್ದು. ಹಂಗಾರೆ ಮಾಡಿ ಅದ್ರ ಕಡೆ ಎಳ್ಕೊಂಡು ಬರ್ತದೆ ತನ್ನಂಗೆ ಮಾಡು. ಶರೀರ ತಾದಾತ್ಮ್ಯ ಭಾವ ಎಲ್ಲ ಕೈ ಬಿಟ್ಟಾಗ ನಿನಗೆ ಆನಂದ ಸೂತ್ರ ಇರ್ತೈತೆ ನೋಡ್ರಿ. ಅವಾಗ ಹುಟ್ಟು ಸಾವುಗಳ ಭಾವ ಬರೋದೇ ಇಲ್ಲ ನಿನಗೆ.
ಶರೀರದ ಎಚ್ಚರಿಕೆ ಹೋತಂದ್ರೆ ಆರಾಮ. ಉಂಡುಟ್ಟು ಸುಖ ಹೊಂದಬೇಕಂತ ಎಲ್ಲರೂ ವ್ಯವಸಾಯ ಮಾಡೋದು. ಉಂಡುಟ್ಟು ಸುಖ ಹೊಂದಿದವ್ರು ಯಾರ್ದಾರ? ಮಹಾತ್ಮರೆಲ್ಲ ಇದೇ ಯೋಜನೆ ಮಾಡಿದ್ರು. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಯೋಜನಾದ ಕಾಲ ಕಳೆದ್ರು. ನೀವು ಯಾವ ಸಂಬಂಧ ಇಲ್ಲೇ ನಮಗೆ ಆರಾಮ ಇರಾಕ್ ಬೇಕು, ಇದು ಬರ್ತೈತೆ ಅನ್ನೋದು ಕಂಡುಕೊಂಡ್ರು. ಈ ವಿಷಯದ ಸಂಪರ್ಕ ಭೋಗನ ನಮ್ಗೆ ಸುಖ ಕೊಡೋ ದಾರಿ ಇಲ್ಲ. ಅದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಅದರಿಂದ ವಿಮುಖ ಆಗಿ ಹಿಂದೆ ಸರಿ. ಅದ ಬಹಿರ್ಮುಖ ವೃತ್ತಿಯಿಂದ ಹಿಂದೆ ಸರದ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ಮಾಡಿದೆ ನಿರಂತರವಾಗಿ. ಯಾರು ತಮ್ಮ ಇರುವಿನ ಕಡೆ ನಿರಂತರ ಲಕ್ಷ್ಯ ಕೊಡ್ತಾರ, ಅದಕ್ಕೆ ಅವರು ಅದ್ರ ಲಾಭ ಪಡಿತಾರೆ. ಏನು ಏನೋ ಪುಣ್ಯದ ಕಾಲ ಒದಗಿರ್ತೈತಿ, ಕೆಲಸ ಮಾಡ್ಕೋದಿಲ್ಲ. ಏನು ಮತ್ತು ಹೊರಗಿನ ಆಡಂಬರಕ್ಕೆ ಬಿದ್ದು ಇದ್ದ ಸಮಾಧಾನ ಕೆಡಿಸ್ಕೊಂಡ್ಕೊಂಡಿರ್ತೀವಿ. ಏನು ಮಾಡೋದು? ರಂಜನಾ ಕಾರ್ಯ ಅದು ನಮ್ಮನ್ನು ಭಾಳ ಹೀನ ಸ್ಥಿತಿಗೆ ಒಯ್ತೈತಿ. ಅದ್ರ ಬೆನ್ನು ಹತ್ತಿರ ನಿರಂಜನ ಸ್ಥಿತಿಯನ್ನು ಹೊಂದಕ್ಕೆ ಹೆಂಗಾಗತ್ತೆ? ಇಂದ್ರಿಯಗಳಿಗೆ ವ್ಯಾಪಾರ ಇಲ್ಲ, ರಂಜನಾ ಇದು. ಜಗತ್ತೆಲ್ಲ ರಂಜನಾ ಅದು. ಜಗತ್ತಿನ ಕಡೆ ಎಲ್ಲ ಕೊಟ್ಟರೆ ನಾನು ನಿರಂಜನ ಸ್ಥಿತಿಯನ್ನು ಹೊಂದೋದು ಯಾವಾಗ? ಏನು ಹೊರಗೆ ಏನೂ ಇಲ್ಲ ಅಭ್ಯಾಸ ಮಾಡಲಿಕ್ಕೆ, ಒಳಗೆ ಅಂತರಂಗದಲ್ಲಿ ನೋಡ್ಕೊಳ್ಳೋ ಕೆಲಸ. ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡ್ಬೇಕು, ಅಂತರ್ಮುಖಿ ಆಗ್ಬೇಕು. ಹೆಚ್ಚು ಹೆಚ್ಚು ನಾವು ಅಂತರ್ಮುಖಿ ಆದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಈ ಶರೀರದ ಅಭಿಮಾನ ಬಿಡೋದನ್ನು. ಶರೀರ ನೀನಲ್ಲ, ಇದ್ರ ಚಿಂತೆ ನಿನಗೆ ಯಾಕೋ? ಜಗತ್ತಿನ ಆಗುಗಳನ್ನು ಮರ್ತು ಬಿಡೋದನ್ನು. ಶರೀರದ ಆಗುಗಳು ಅದು ನೀನು ಪ್ರಾರಂಭ ಅನುಸಾರ ನಡೀತೈತೆ. ಅದು ಏನೇನು ಮಾಡಿರ್ತೈತಿ ಅದ್ರ ಫಲ ಉಣ್ಣಾಕೆ ಬಂದೈತಿ. ಮಾಡಿದ ಕರ್ಮವನ್ನು ಉಂಡ ಹೋಗ್ಬೇಕಾದ್ರೆ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಏನು ಆದರೆ ನಿನ್ನ ಕೆಲಸ ನೀ ಮಾಡ್ಕೋದು. ಪ್ರಾರಬ್ಧ ಆದೀನ ಶರೀರ ಆದ್ರೆ ಇನ್ನೇನು ಇದು ಪ್ರಾರಬ್ಧ ಸ್ವತಃ ನಿನ್ನ ಪ್ರಯತ್ನ ಮಾಡ್ಬೇಕಾಗೈತಿ. ಇದರಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಇದೇ ವಿಚಾರ. ನಮಗೆ ಬೇಕಾದದ್ದು ಎಲ್ಲಿ ಐತಿ? ಹೊರಗೈತಿ, ಒಳಗೈತಿ. ಇವೆಲ್ಲ ಹೊರಗಿನ ವಸ್ತುಗಳೆಲ್ಲ ನಿತ್ಯದವು, ಅನಿತ್ಯದವು. ಅಂದಿಂದ ನಾವು ಯಾವ ಸುಖದ ಲಕ್ಷಣ ಏನದು ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು ಸ್ವರೂಪವಾದಂಥದ್ದು ಸ್ವರೂಪ. ಏನು ವಿಕಾರ ಆಗೋದು, ನಾಶ ಆಗೋದು, ಅದನ್ನ ಯಾವುದು ನಿನ್ನ ಸ್ವರೂಪ ಅಲ್ಲ. ಇದಕ್ಕಿದ್ದಂಗೆ ಇದ್ದದ್ದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ್ಯ ಕೊಡು. ವಿವೇಕ ಉದಯ ಆಗ್ಬೇಕು ನೋಡಿ. ಅಂದಾಗ ದೋಷ ದರ್ಶನ ಆಕೈತಿ, ಯಾವಾಗ ಹಿಂದೆ ಸರಿಯಾಗಿ ಬರ್ತೈತಿ. ಹಿಂದಿನವ್ರಿಗೆ ಎದರಿಂದ ನಾವು ಸುಖ ಹೊಂತೇವೆ ಅನ್ನೋದನ್ನು ಹೇಳೋದು, ಮತ್ತು ಇದನ್ನು ಬೆನ್ನು ಹುಬ್ಬಿನ ಹಚ್ಚೋದು ಅವ್ರಿಗೆ. ಮತ್ತು ಸಂಕಟದಾಗ ಒದ್ದಾಡೋದ ಹಚ್ಚೋದು, ಹೌದಿಲ್ಲ? ಅದನ್ನು ಹೇಳೋದು. ಎದರಿಂದ ಸಂಕಟ ಆಕೈತಿ ಬರೀ ಇದನ್ನು ಅದರಾಗ ತೊಡಗಿಸೋದು. ಈ ವಿಷಯದ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ನಿರ್ವಿಷಯದ ಬೆನ್ನು ಹತ್ತಿದವ್ರು ಯಾರು ದುಃಖಿಗಳಾಗ್ಯಾರ? ಮಹಾತ್ಮರಾದವರು ವಿಷಯದಿಂದ ಸುಖ ಹೊಂದಿದ್ರು. ಏನು ವಿಷಯಗಳನ್ನು ತ್ಯಾಗ ಮಾಡಿ ಸುಖ ಹೊಂದಿದ್ರು. ಜ್ಞಾನಿಗಳಿಗೆ ಹೊರಗಿನವರು ಒಳಗಿನವರು ಅಂತ ಯಾರೂ ಇರೋದಿಲ್ಲ. ಎಲ್ಲರೂ ನಮ್ಮವರು ಅಂತ ತಿಳಿದಿರ್ತಾರ. ಅವರು ಬೇರೆ, ಇವರು ಬೇರೆ, ಎಲ್ಲರೂ ನಮ್ಮ ಆತ್ಮ ಸಂಬಂಧಿಕರಾದಾರೆ. ಎಲ್ಲರೂ ನನಗೆ ದೇವ ಸ್ವರೂಪಿಗಳ ಕಾಂತಾರ. ನೋಡಪ್ಪ, ನಿಮಗೆ ಹೆಂಗೆ ಕಾಂತಾರ ಅಂತಿದ್ರು.
ಆತ್ಮವತ್ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲಿ ತನ್ನಂಗೆ ನೋಡ್ತಿದ್ರು. ಅಂಥ ಮನೋಭಾವನೆಯವರಲ್ಲಿ ಜಾಗೃತ ಆಗಿದೆ. ನಮಗೆ ಭೇದ ಕಾಣಿಸ್ತೈತಿ. ಉಪಾಧಿ ಮೂಲಕ ನಾವು ಭೇದ ನೋಡ್ತೇವೆ. ಅಲ್ಲಿ ಉಪಾಧಿ ತೆಗೆದು ಹಾಕಿರ್ತಾರೆ, ನಾಮರೂಪಗಳ ತೆಗೆದಾಕಿ ಏಕತ್ವದ ಅನುಭವ ಮಾಡ್ಕೊತಾರೆ. ಅದಕ್ಕೆ ಅವರಲ್ಲಿ ಯಾಕ್ರಿ ಎಲ್ಲರಲ್ಲಿ ಸರ್ವರಲ್ಲಿ ಸಮತ್ವ ಭಾವ ಇರ್ತದೆ. ಯೋಗಿಗಳಿಗೆ, ನಾವು ಭೋಗಿಗಳಿಗೆ ಸಮತ್ವ ಭಾವ ಇರೋದಿಲ್ಲ. ಅಲ್ಲಿ ಭೇದ ಕಾಣಿಸ್ತೈತಿ ಉಪಾಧಿ ಮೂಲಕ. ನಾವು ಬೇರೆ ನಾವು ಬೇರೆ. ಅದಕ್ಕೆ ಇವೆಲ್ಲ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಭೇದದಿಂದ ಉಂಟಾಗ್ತದೆ. ನಾನು ಅದೇನಂದ್ರೆ ನನ್ನ ಬಗ್ಗೆ ನಾ ಯಾಕೆ ದ್ವೇಷ ಮಾಡಲಿ? ಅದು ನನ್ನ ಬಗ್ಗೆ ಯಾಕೆ ನಾವು ಮೋಸ ಮಾಡ್ಕೊಳ್ಳಿ? ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ನಿನಗೆ ಮಾಡ್ಕೊಂಡಂಗೆ. ಇನ್ನೊಬ್ಬರಿಗೆ ಏನಾದ್ರು ಮಾಡಿದ್ರೆ ಸುಳ್ಳು ಹೇಳಿದ್ರೆ ತೊಂದರೆ ಕೊಟ್ಟರೆ ನಿನಗೆ ಮಾಡ್ಕೊಂಡಂಗೆ. ಅದಕ್ಕೆ ಎಲ್ಲ ತನ್ನಲ್ಲಿ ಅನ್ನೋದು ಎಲ್ಲವೂ ನನ್ನ ಸ್ವರೂಪ ಅನ್ನೋದು ಕಾಣಕೈತೆ ಅಂದ್ರೆ ಇಂಥ ಕೆಟ್ಟ ಭಾವನೆಗಳು ಅವನಿಗೆ ಬರುವುದೇ ಇಲ್ಲ, ವಿಚಾರಗಳು ಬರುವುದೇ ಇಲ್ಲ ಅವನಿಗೆ. ನಿನಗೆ ಭೇದದಿಂದ ಇವೆಲ್ಲ ಬರ್ತಾವೆ, ಅನರ್ಥಗಳು ಅಕ್ಕವ ನೋಡಿ. ದ್ವಿತೀಯ ದ್ವೈ ಭಯಂ ಭವತಿ, ಭಯ ಭೀತಿ ಎಲ್ಲ ಎರಡು ಅನ್ನೋದ್ರಾಗಿ ಒಂದು ಅನ್ನೋದ್ರಾಗಿ ಏಕತ್ವದ ಅನುಭವವನ್ನು ಮಾಡ್ಕೊಂಡಾಗ ಯಾವೂ ಇಲ್ಲ. ನೋಡ್ರಿ, ಯಾವ್ದು ಬೇಕಾದನ್ನು ಮಾಡ್ಕೋರಿ, ನಿಮ್ಮ ಕೈಯೊಳಗೈತೆ ಎಲ್ಲ ನಿಮ್ಮ ಭವಿಷ್ಯ. ಒಂದು ಅನ್ನೋದ್ರಾಗ ಐತೆ. ಎರಡು ಅನ್ನೋ ಭಾವ ಅಂತಂದ್ರೆ ಭೇದ ಭಾವ ಕಾಣ್ತದೆ. ಅದು ಸಹಿತ ಹೋಗ್ಬೇಕು. ಅದು ಅಡಿಗೆದ ಮ್ಯಾಗ ಯಾವುದು ಗದ್ದಲಿಲ್ಲ ನಿನಗೆ. ಎರಡೆನ್ನದೇ ಒಂದೆಂಬ ಭಾವ ನಿರಿಸದೆ, ಹೌದಿಲ್ಲ, ಪಡೆಯುವುದಾಗದು ನಿಜ ಸುಖವು. ಅದು ಸಹಿತ ಉಳಿಬಾರ್ದು. ಆ ಭಾವ ಸಹಿತ ಬಿಟ್ಟು ಉಳ್ಕೋಬೇಕಾಗಿ ಎರಡನ್ನು ಭಾವ ಹೊಡೆದಾಕ ಒಂದನ್ನು ಭಾವ ಮಾಡ್ಬೇಕಾಗಿತ್ತು ಹೊರತು ನಟ್ಟ ಮುಳ್ಳು ತೆಗಿಯಾಕ ತೆಗೆದ ಮುಳ್ಳು ಯಾಕ್ರಿ? ಅದು ಬಾಧ ಕೊಡೋದನಲ್ಲ. ತೆಗೆದ ಮುಳ್ಳು ಇದು ಐತೆ ಅಂತ ಇಟ್ಕೊಳಕಾಕತ್ತೇನ? ಅದನ್ನು ತೆಗೆದು ಹೋಗೋದನ. ಅದಕ್ಕೆ ಸ್ವರೂಪ ಜ್ಞಾನ ಮಾಡ್ಕೋಬೇಕ. ಅಜ್ಞಾನವನ್ನು ಕಳ್ಕೊ, ಜ್ಞಾನ ಮಾಡ್ಕೋ. ಆ ಜ್ಞಾನವನ್ನು ಅಡಗಿದ ಸ್ಥಿತಿನ ನಿನ್ನ ಸ್ಥಿತಿ, ಅದು ನಿಜ ಸ್ಥಿತಿ. ಅದನ್ನು ಕೈ ಬಿಡ್ಬೇಕಾಗತ್ತೆ. ಜ್ಞಾನಗಳನ್ನು ಎಲ್ಲವನ್ನ ನೀನು ಕಡೆಗಣಿಸಿ ನಿಲ್ಲಬೇಕಾಗತ್ತೆ. ಅರಿವು ಮರವೆಗಳ ಸೋಂಕದ ಇರುವು ನೀನು ಅಂತ. ನಿನ್ನಲ್ಲಿ ಜ್ಞಾನ ಅಜ್ಞಾನ ಎರಡೂ ಇಲ್ಲಲ್ಲ. ನೀ ಎಲ್ಲದ್ರೊಳಗದಾವ, ನಿನ್ನಿಂದ ಅರಿವಿಸಿಕೊಳ್ಳೋದ್ರಾಗದಾವ. ತಿಳಿದುಲು ಅನ್ನೋದು ಅನ್ಯದ್ರೊಳಗೆ ಐತಿ, ತಿಳಿತೇನೆ ಅನ್ನೋದು ಅನ್ಯದ. ನಿನ್ನೊಳಗೆ ಈ ಭಾವನೆಗಳು ಯಾವುವು ಇಲ್ಲ. ಅರಿತೇನೆ ಅನ್ನೋದು ಇಲ್ಲ, ಅರಿಯುವುದಿಲ್ಲ ಅನ್ನೋದು, ಏನು ತಿಳಿಲಿಲ್ಲ ಅನ್ನೋದು ಇಲ್ಲ. ಇವೆಲ್ಲ ಯಾರಿಗೆ? ಅಜ್ಞಾನಿಗಳ ಭಾವನೆಗಳು. ಜ್ಞಾನಿಗಳಲ್ಲಿ ಇವು ಯಾವುವು ಇಲ್ಲ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂದ್ರೆ. ಅದಕ್ಕೆ ಆ ಸ್ಥಿತಿಯನ್ನು ನಾವು ಪಡಿಬೇಕಾಗೈತಿ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಅಭ್ಯಾಸವನ್ನು ಬಿಡಬಾರ್ದು, ನಿರಂತರವಾಗಿ ನಡಿಬೇಕು ನೋಡಿ. ಬಿಡು. ಶುರು. ಇವತ್ತ